ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಡಾಕ್ಟರ್ ಮನೋರಮಾ ಬಿಎನ್, ನೂಪುರ ಭ್ರಮರಿ ಭಾರತೀಯ ಜ್ಞಾನ ಪರಂಪರೆಗಳ ಅಧ್ಯಯನ ಕೇಂದ್ರದ ಪ್ರಾಚಾರ್ಯೆ ಮತ್ತು ಸಂಶೋಧಕಿ. ನೃತ್ಯ ಮಾರ್ಗ ಮುಕುರ ಅನ್ನುವಂತಹ ಒಂದು ವರ್ಚುವಲ್ ಲರ್ನಿಂಗ್ ಅನ್ನ ನಾನು ನಡೆಸ್ಕೊಡ್ತಾ ಬರ್ತಾ ಇದ್ದೇನೆ ಅಲ್ವಾ. ಸುಮಾರು 35 ಸಂಚಿಕೆಗಳು ಈಗಾಗಲೇ ಕಳೆದಿವೆ. ತಿಲ್ಲಾನದವರೆಗೂ ಕೂಡ ನಾವು ಪಾಠಗಳನ್ನ ಕೇಳಿದ್ದೇವೆ ಅಲ್ವಾ. ಇದೇನ್ ಮೇಡಮ್, ಸುಮಾರು 2 ವಾರ ಆಗೋಯ್ತಲ್ಲ, ಪಾಠನೇ ಮಾಡಿಲ್ಲ ನೀವು, ಯಾಕಾಗಿ ಇಷ್ಟು ತಡ ಮಾಡಿದ್ರಿ ಅಂತ ಆಗ್ರಹ ಪೂರ್ವಕವಾಗಿ ಒಂದಷ್ಟು ಸಂದೇಶಗಳು ನನ್ನನ್ನ ತಲುಪಿದಾವೆ. ಕಾರಣಗಳು ಬೇಕಾದಷ್ಟಿದೆ. ಅದನ್ನ ಹೇಳೋದಕ್ಕೆ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ತೇನೆ. ನಾನೀಗ ಪಾಠವನ್ನು ಮುಂದುವರಿಸ್ತೇನೆ. ಬಹಳಷ್ಟು ಪ್ರಶ್ನೆಗಳು ಬಂದಿದೆ. ಎಲ್ಲ ಪ್ರಶ್ನೆಗಳಿಗೂ ನಾನು ಇಲ್ಲಿ ಉತ್ತರವನ್ನ ಹೇಳಲಿಕ್ಕಾಗತ್ತಾ ಅಂತ ಗೊತ್ತಿಲ್ಲ, ಆದ್ರೆ ಸಾಧ್ಯವಾದಷ್ಟು ಕೂಡ ಅವೆಲ್ಲದಕ್ಕೂ ಕೂಡ ಉತ್ತರಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದೀನಿ. ಅಂದ ಹಾಗೆ ನಿಮ್ಮ ಪರೀಕ್ಷೆಗಳು ಹೇಗ್ ನಡೆದವು? ಈಗಾಗಲೇ ಥಿಯರಿ ಎಕ್ಸಾಮ್ಸ್ ಗಳೆಲ್ಲ ಮುಗಿದಿರ್ಬೇಕಲ್ವಾ. ಪ್ರಯೋಗ ಪರೀಕ್ಷೆಗೆ ತಯಾರಿಯನ್ನ ಮಾಡ್ತಾ ಇದ್ದೀರಾ ಅಂತ ನಂಬ್ಕೊಂಡಿದ್ದೀನಿ. ತಾವೆಲ್ಲರೂ ಕೂಡ ಆದಷ್ಟು ಬೇಗ ಚೆನ್ನಾಗಿ ಓದ್ಕೊಂಡು ಹಾಗೇನೆ ಅಭ್ಯಾಸವನ್ನು ಮಾಡಿಕೊಂಡು ಪರೀಕ್ಷೆಯಲ್ಲಿ ಉತ್ತಮವಾದಂತಹ ರೀತಿಯಲ್ಲಿ ನಿಮ್ಮ ನಿರ್ವಹಣೆಯನ್ನ ತೋರಿ, ಹಾಗೆ ನಿಮ್ಮ ಬೆಸ್ಟ್ ಅನ್ನೋ ಥರದ ಒಂದು ಅಭಿವ್ಯಕ್ತಿಯನ್ನ ನಿಮ್ಮ ಪ್ರಯೋಗ ಪರೀಕ್ಷೆಗಳಲ್ಲಿ ಕೊಡಿ. ನಿಮ್ಗೆ ಯಶಸ್ಸನ್ನ ಕೋರ್ತಾ ಹಾರೈಕೆಗಳನ್ನ ಹಾಗೂ ಅಭಿನಂದನೆಗಳನ್ನ ಎರಡನ್ನು ಒಟ್ಟಿಗೆ ಹಾರೈಸ್ತಾ ಇದ್ದೇನೆ. ಎಕ್ಸಾಮ್ಸ್ ಗಳನ್ನ ಮಾಡೋದಕ್ಕಿಂತ ಮುಂಚೆ ಸಾಕಷ್ಟು ಸಮಾಧಾನದಿಂದ ತಾಳ್ಮೆಯಿಂದ ಕೂತ್ಕೊಂಡು ಓದ್ಕೊಂಡು ಪ್ರಯೋಗವನ್ನ ಹಾಗೇನೆ ಅದನ್ನ ಹೇಗ್ ನಡೆಸ್ಬೇಕು ಅನ್ನೋದನ್ನ ತಿಳ್ಕೊಂಡಿರ್ಬೇಕಲ್ವಾ. ಅವಸರ ಮಾಡಬೇಡಿ, ಭಯ ಪಡಬೇಡಿ, ಹಾಗೇನೆ ಟೆನ್ಷನ್ ಮಾಡ್ಕೋಬೇಡಿ. ಇದೆಲ್ಲ ಮಾಡ್ಕೊಂಡ್ರೆ ಕಲ್ತಿದ್ದು ಕೂಡ ಮರ್ತು ಹೋಗುತ್ತೆ. ಮತ್ತೆ ನಿಮ್ಗೆ ಹೇಗೂ ಡ್ಯಾನ್ಸ್ ಮಾಡೋದು ಇಷ್ಟ ಅಲ್ವಾ, ಹಾಗಾಗಿ ಸಹಜವಾಗಿ ನೀವು ಪ್ರದರ್ಶನದ ವೇದಿಕೆಗೆ ಅಂದ್ರೆ ಎಕ್ಸಾಮ್ ಸೆಂಟರ್ಗೆ ಹೋದ ತಕ್ಷಣ ನಿಮಗೆ ಮೈಯಲ್ಲಿ ಶಕ್ತಿ ಬಂದೇ ಬರುತ್ತೆ. ಅಷ್ಟರ ಮಟ್ಟಿಗೆ ನಿಮ್ಮ ಒಂದು ಅಭಿವ್ಯಕ್ತಿ ಸಾಮರ್ಥ್ಯವನ್ನ ವೃದ್ಧಿಸ್ಕೊಳ್ಳಿ, ಚೆನ್ನಾಗಿ ಆರೋಗ್ಯವನ್ನ ಇಟ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೇನೆ. ಬೇಕಾದಷ್ಟು ಅನಿಸಿಕೆಗಳು ಬಂದಿದೆ. ಬಹಳ ಪ್ರಯೋಜನಕಾರಿಯಾದಂತಹ ಈ ವರ್ಚುವಲ್ ಸೆಷನ್ಸ್ ಗಳನ್ನ ನೀವು ಕೈಗೊಂಡಿದ್ದೀರಾ ಮೇಡಮ್. ನಮಗಂತೂ ಮಕ್ಕಳಿಗೆ ಹೇಳ್ಕೊಡೋದಕ್ಕೂ ಅನುಕೂಲ ಆಗ್ತಾ ಇದೆ ಅಂತ ಹಲವು ಶಿಕ್ಷಕರು ಹಾಗೇನೆ ಆಚಾರ್ಯರು ಕೂಡ ನನಗೆ ವೈಯಕ್ತಿಕವಾದಂತಹ ಹಾಗೆಯೇ ಚಾನೆಲ್ಗಳಲ್ಲೂ ಕೂಡ ತಮ್ಮ ಸಂದೇಶಗಳನ್ನ ಕಳಿಸಿದ್ದಾರೆ. ನಿಮ್ಮೆಲ್ಲರ ಪ್ರೀತಿ ಅಭಿಮಾನಕ್ಕೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಏನಿದ್ರು ಇದು ನಮ್ಮ ಕರ್ತವ್ಯ. ತಿಳ್ಕೊಂಡಿದ್ದನ್ನ ಹೇಳ್ಕೊಡದೆ ಹೋದ್ರೆ ಆ ಋಣ ಹಾಗೆ ಉಳಿದು ಹೋಗುತ್ತೆ, ಮತ್ತೆ ಅದು ನಮ್ಮನ್ನ ಕಾಡ್ತಾ ಇರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಏನ್ ಓದಿದೇವೋ, ಏನ್ ತಿಳ್ಕೊಂಡಿದ್ದೇವೋ ಅದನ್ನ ಈ ಮೂಲಕವಾಗಿ ಎಲ್ಲರ ಉಪಯೋಗಕ್ಕೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಾನು ಮಾಡ್ತಾ ಬಂದಿದ್ದೇನೆ. ಇದು ನನ್ನ ಕರ್ತವ್ಯ ಅಂತ ನನ್ನ ಅನಿಸಿಕೆ. ಈಗ ಪ್ರಶ್ನೆಗಳನ್ನು ತೆಗೆದುಕೊಳ್ಳೋಣ. ಮೊದಲನೇ ಪ್ರಶ್ನೆ, ಶೃಂಗಾರ ಶ್ಲೋಕಗಳ ಬಗ್ಗೆ ಹೆಚ್ಚಿನ ವಿವರಣೆಯನ್ನ ಕೊಡ್ತೀರಾ ಮೇಡಮ್ ಅಂತ. ಶ್ಲೋಕಾಭಿನಯ ಅನ್ನೋದನ್ನ ನಾನು ಈಗಾಗಲೇ ತಿಳಿಸಿದ್ದೇನೆ. ಅನುಷ್ಠುಪ್ ಛಂದೋವರ್ಗಕ್ಕೆ ಸೀಮಿತವಾಗಿರುವಂತಹ ಒಂದು ರಚನೆಗಳನ್ನ ನಾವು ಶ್ಲೋಕಗಳು ಅಂತ ಕರಿತೀವಿ. ಆದ್ರೆ ಶೃಂಗಾರ ಶ್ಲೋಕಗಳು ಎಲ್ಲವೂ ಕೂಡ ನಮ್ಗೆ ಅನುಷ್ಠುಪ್ನಲ್ಲೇ ಸಿಗಲ್ಲ. ಎಷ್ಟೋ ಸಂದರ್ಭದಲ್ಲಿ ಕೃಷ್ಣ ಕರ್ಣಾಮೃತದ್ದಾಗಿರ್ಲಿ, ಅಥವಾ ಈಗ ನಾವು ಗಮನಿಸುವಂತಹ ಗೀತ ಗೋವಿಂದದಲ್ಲಾಗಿರ್ಲಿ, ಅಥವಾ ಇನ್ಯಾವುದೇ ರೀತಿಯ ಎಷ್ಟೋ ಪ್ರಸಿದ್ಧವಾಗಿರುವಂತಹ ರಚನೆಗಳು, ಸಂಸ್ಕೃತ ರಚನೆಗಳು ಶ್ಲೋಕದಲ್ಲೇ ಇರಲ್ಲ, ಅನುಷ್ಠುಪ್ ಛಂದಸ್ನಲ್ಲೇ ಇರಲ್ಲ, ಬೇರೆ ಬೇರೆ ಛಂದಸ್ನಲ್ಲಿರುತ್ತೆ. ಆದ್ರೆ ನಾವು ಅದನ್ನ ಸಂಸ್ಕೃತದ ಒಂದು ಸಾಹಿತ್ಯ ಅನ್ನೋ ಕಾರಣದಿಂದ ಅದನ್ನ ಮನ್ನಣೆಯನ್ನ ನೀಡಿ ಶ್ಲೋಕಾಭಿನಯಕ್ಕೆ ಒಗ್ಗಿಸ್ಕೊಂಡಿದ್ದೇವೆ. ಈಗ ಕೃಷ್ಣ ಕರ್ಣಾಮೃತದ ಶ್ಲೋಕಗಳನ್ನ ನೀವು ಈಗ ಭರತನಾಟ್ಯ ದಿಗ್ದರ್ಶನ BS ಕೌಶಿಕ್ ಅವರ ಪುಸ್ತಕದಲ್ಲೂ ಕಾಣಬಹುದು. ಅದರಲ್ಲಿ ಅವರು ಸೂಚಿಸಿರುವಂತಹ ಶ್ಲೋಕಾಭಿನಯ ಅನ್ನೋದ್ರಲ್ಲಿ ಎಲ್ಲದರಲ್ಲೂ ಕೂಡ ಅನುಷ್ಠುಪ್ ಇಲ್ಲ, ಆದ್ರೂ ಕೂಡ ನಾವು ಅದನ್ನ ಬಳಸ್ಕೊಂಡು ಬಂದಿದ್ದೇವೆ. ಅದಲ್ದೇನೆ ನಿಮ್ಗೆ ಮುಖ್ಯವಾಗಿ ಶ್ಲೋಕಾಭಿನಯಕ್ಕೆ ಆಯ್ಕೆ ಮಾಡ್ಕೊಳ್ಬಹುದಾದಂತಹ ಒಂದು ಸಾಧ್ಯತೆ ಎಲ್ಲಿದೆ ಹೆಚ್ಚಿದೆ ಅಂತಂದ್ರೆ ಅಮರುಕನ ಅಮರು ಶತಕ, ಇದರಲ್ಲಿ ನಿಮ್ಗೆ ಹೆಚ್ಚಿನ ಸಾಧ್ಯತೆಗಳಿದೆ. ನಾಯಕ ಭಾವದ ಒಂದು ಸೂಚನೆಗಳೆಲ್ಲವೂ ಕೂಡ ಅಲ್ಲಿ ಕಂಡು ಬರುತ್ತೆ. ಅದನ್ನ ಆಯ್ಕೆ ಮಾಡ್ಕೊಳ್ಬಹುದು. ಮತ್ತು ಈ ಶೃಂಗಾರ ಶ್ಲೋಕಾಭಿನಯಗಳನ್ನ ಏನು ಇತ್ತೀಚೆಗೆ ಬಂದಿರುವಂತಹ ವಿಷಯ ಅಲ್ಲ, ನಾಟ್ಯಶಾಸ್ತ್ರ ಕಾಲದಿಂದಲೂ ಇದೆ. ಇದೊಂದು ಲಾಸ್ಯಾಂಗದ ವರ್ಗ ಅಂತ ನಮ್ಗೆ ಗೊತ್ತಾಗತ್ತೆ. ಲಾಸ್ಯಾಂಗದಲ್ಲಿ ಕೊನೆಯ
ಭಾಗದಲ್ಲಿ ಇದನ್ನ ಶ್ಲೋಕಾಭಿನಯದಲ್ಲಿ ನಮ್ಗದನ್ನ ನಾವು ಕಾಣಬಹುದು. ಆದ್ರೆ ಶ್ಲೋಕಾಭಿನಯ ಅನ್ನುವ ಹೆಸರಿನಲ್ಲೇ ಇಲ್ಲ, ಬೇರೆ ಹೆಸರಿನಿಂದ ಇದೆ. ಅದನ್ನ ನೀವು ಮುಂದಿನ ಅಧ್ಯಾಯಗಳಲ್ಲಿ ಕಂಡುಕೊಳ್ಳೋರಂತೆ. ಒಟ್ನಲ್ಲಿ ಶ್ಲೋಕಾಭಿನಯಕ್ಕೆ ತುಂಬಾ ದೊಡ್ಡದಾಗಿರುವಂತಹ ಇತಿಹಾಸವನ್ನ ನಾವು ಕಾಣಬಹುದು. ಮೈಸೂರು ಪರಂಪರೆಯಲ್ಲಿ ಶ್ಲೋಕಾಭಿನಯ ತುಂಬಾ ಪ್ರಮುಖವಾದಂತಹ ಸ್ಥಾನವನ್ನ ಪಡೆದುಕೊಂಡಿತ್ತು ಮತ್ತು ಪಡೆದುಕೊಂಡಿದೆ ಅನ್ನೋದನ್ನ ನಾವು ಗಮನಿಸಬಹುದು. ಮತ್ತೊಂದು ಪ್ರಶ್ನೆ ಏನು ಅಂತಂದ್ರೆ, ಛಂದಸ್ಸನ್ನ ಕಲ್ತಿರ್ಬೇಕಾ ಮೇಡಮ್ ತಾಳವನ್ನ ಅಭ್ಯಾಸ ಮಾಡ್ಬೇಕಾದ್ರೆ ಅಂತ. ಬಹಳ ಒಳ್ಳೆಯ ಪ್ರಶ್ನೆ ಇದು. ಸಾಮಾನ್ಯವಾಗಿ ನಾವು ಕನ್ನಡ ಅಭ್ಯಾಸಿಗಳಾಗಿದ್ರೆ ಛಂದಸ್ಸನ್ನ ಪರೀಕ್ಷೆ ಸಂದರ್ಭದಲ್ಲಿ ಅಂತ, ಪರೀಕ್ಷೆಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಒಂದಷ್ಟು ಛಂದಸ್ಸುಗಳನ್ನ ಶಾಲೆನಲ್ಲಿ ಹೇಳ್ಕೊಟ್ಟಿರ್ತಾರೆ. ನೀವೇನು ಮಾಧ್ಯಮಿಕ ಪ್ರಾಥಮಿಕ ಶಾಲೆಗಳಿಗೆ ಹೋಗ್ತಿರಲ್ವಾ, ಆ ಶಾಲೆಗಳಲ್ಲಿ ಹೇಳ್ಕೊಟ್ಟಿರ್ತಾರೆ. ಅದನ್ನ ಅಲ್ಲಿ ಕಲ್ತಿರ್ತೀವಿ, ಬಿಟ್ಟಿರ್ತೀವಿ. ಆದ್ರೆ ಒಂದು ಗಮನಿಸಿ, ತಾಳ ಅನ್ನೋದನ್ನ ನಾವು ಕಂಡುಹಿಡಿಬೇಕು ಅಂತಂದ್ರೆ ಅದು ಯಾವ ಲಯದಲ್ಲಿದೆ ಸಾಹಿತ್ಯ ಅನ್ನೋದನ್ನ ಮುಖ್ಯತಃ ನಾವು ಅರ್ಥ ಮಾಡ್ಕೊಂಡಿರ್ಬೇಕು. ಹಾಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಛಂದಸ್ಸು ತುಂಬಾ ಪ್ರಾಮುಖವಾಗಿರುವಂತಹ ಬಲವನ್ನ ಕೊಡುತ್ತೆ. ಛಂದಸ್ಸು ಸರಿಯಾಗಿ ಗೊತ್ತಿಲ್ಲ ಅಂತಂದ್ರೆ, ಯಾವುದು ತಾಳ ರಹಿತವಾಗಿರುವಂತಹ ಒಂದು ರಚನೆ ಇದ್ರೆ ಅದಕ್ಕೆ ತಾಳವನ್ನ ನಾವು ಒಗ್ಗಿಸ್ಕೊಂಡು ಹಾಡ್ಬೇಕಾ ಬೇಡ್ವಾ ಅನ್ನುವಂತಹ ಪರಿಜ್ಞಾನ ನಮ್ಗೆ ಸಿಗುತ್ತೆ. ಹಾಗೆ ತಾಳ ಸಹಿತವಾಗಿದ್ರೆ ಆ ರಚನೆ ಅದು ಯಾವ ಲಯಕ್ಕೆ ಕೂರುತ್ತೆ ಅನ್ನೋದು ಗೊತ್ತಾಗತ್ತೆ. ಸಹಜವಾಗಿ ಹಾಡ್ಕೊಂಡಾಗ ಗೊತ್ತಾಗತ್ತೆ. ಒಟ್ನಲ್ಲಿ ನಾಟ್ಯಶಾಸ್ತ್ರ ಕಾಲದಿಂದಲೂ ಕೂಡ ತಾಳದ ಒಂದು ಸ್ಪಷ್ಟವಾದ ಪರಿಜ್ಞಾನಕ್ಕೆ ಛಂದಸ್ಸನ್ನ ಕಲ್ತಿರ್ಬೇಕು ಅನ್ನುವಂತಹ ನಿಯಮವನ್ನ ಕಾಣಬಹುದು. ಛಂದಸ್ಸಿನ ಮೂಲಕವಾಗಿ ತಾಳದ ಒಂದು ನಿಯಮಗಳನ್ನ ನಾವು ಗುರುತಿಸ್ಕೊಳ್ಬಹುದು. ಹಾಗಾಗಿ ಅವಶ್ಯವಾಗಿ ಕಲೀರಿ. ಅದರಲ್ಲೂ ಕನ್ನಡ ಸಾಹಿತ್ಯದಲ್ಲಿ, ಸಂಸ್ಕೃತದ ಸಾಹಿತ್ಯದಲ್ಲಿ ನೀವು ಛಂದಸ್ಸನ್ನ ಕಲ್ತಿದ್ರೆ ಖಂಡಿತವಾಗ್ಲೂ ಮರಿಬೇಡಿ. ಅದು ನಿಮ್ಮ ತಾಳದ ಅಧ್ಯಯನಗಳಿಗೆ, ಮುಂದಿನ ಅಧ್ಯಯನಗಳಿಗೆ ತುಂಬಾ ದೊಡ್ಡದಾಗಿರುವಂತಹ ಬಲವನ್ನ ಕೊಡುತ್ತೆ. ಹಾಗೆ ನಿಮ್ಮ ನೃತ್ಯದ ಒಂದು ಕೊರಿಯೋಗ್ರಫಿಗಳಿಗೂ ಕೂಡ ಒಂದು ಅಂದವನ್ನ ಕೊಡುತ್ತೆ. ಯಾಕಾಗಿ ಆಗ ಪ್ರಾಸವನ್ನ ನಾವು ಅರ್ಥ ಮಾಡ್ಕೋಬಹುದು, ಸಾಹಿತ್ಯದ ಸೊಗಸನ್ನ ಅರ್ಥ ಮಾಡ್ಕೋಬಹುದು. ಛಂದಸ್ ಕಲಿತಾನೆ ಅಲಂಕಾರದ ಲಕ್ಷಣಗಳೆಲ್ಲವೂ ಕೂಡ ನಮ್ಗೆ ತಿಳಿಯಲ್ಪಡುತ್ತವೆ. ಯಾವುದು ಒಳ್ಳೆ ಸಾಹಿತ್ಯ, ಯಾವುದು ಒಂದು ಮಧ್ಯ ಮಟ್ಟದಲ್ಲಿರುವಂತಹ ಸಾಹಿತ್ಯ, ಯಾವುದು ತುಂಬಾ ಸುಮಾರಾಗಿರುವ ಸಾಹಿತ್ಯ, ಇದೆಲ್ಲವೂ ಕೂಡ ಗೊತ್ತಾಗತ್ತೆ. ಗದ್ಯಕ್ಕೂ ಪದ್ಯಕ್ಕೂ ಅರ್ಥ ಆಗತ್ತೆ. ಇಲ್ಲಿದ್ರೆ ಈಗ ಆಗೋಗಿದೆ ಈಗಿನ ಕಾಲದಲ್ಲಿ, ಪದ್ಯ ಅಂತಂದ್ರೆ ಗದ್ಯವನ್ನೇ ಅಂದ್ರೆ ಒಂದು ಪ್ರೋಸ್ ಫಾರ್ಮ್ ಅನ್ನೇ ಒಂದು ಲಾಲಿತ್ಯದಿಂದ ಲಯಬದ್ಧವಾಗಿ ಓದ್ಬಿಟ್ರೆ ಅದು ಪದ್ಯ ಆಗೋಗುತ್ತಲ್ವಾ. ಆತರ ಅಲ್ಲ. ಅದರಲ್ಲೂ ಮುಖ್ಯವಾಗಿ ನೃತ್ಯ ಸಂಗೀತಗಳಲ್ಲಂತೂ ಗದ್ಯವನ್ನ ಹಾಡ್ಬೋದು, ಹಾಡಕ್ಕಾಗಲ್ಲ ಅಂತನಲ್ಲ, ಆದ್ರೆ ಲಯಕ್ಕೆ ಒಗ್ಗಿಸ್ಕೊಳ್ಳೋದಕ್ ಬಹಳ ಕಷ್ಟ. ಆ ದೃಷ್ಟಿಯಿಂದ ಛಂದಸ್ಸನ್ನ ಕಲಿತಿರ್ಬೇಕು. ಹಾಗಾಗಿನೇ ಹಳೆಯ ಕಾಲದ ಕಲಾವಿದರು, ಪ್ರಾಚೀನ ಕಾಲದ ಕಲಾವಿದರಲ್ಲಿ ಸಂಸ್ಕೃತ, ನಿಮ್ಮ ರೀಜನಲ್ ಲ್ಯಾಂಗ್ವೇಜು, ಛಂದಸ್ಸು, ಅಲಂಕಾರ, ಸಂಗೀತ, ವಾದ್ಯ, ಇದನ್ನೆಲ್ಲ ಹಾಗೇನೆ ಪ್ರಬಂಧಗಳನ್ನ ಕಲ್ತಿರ್ಬೇಕು ಅನ್ನುವಂತಹ ನಿಯಮ ಇತ್ತು. ರಾಜ ಮಹಾರಾಜರ ಕಾಲದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಂತಹ ನೃತ್ಯಗಾತಿಯರಿಗೂ ಕೂಡ ಈ ನಿಯಮ ಇದ್ದದ್ದನ್ನ ನಾವು ಗಮನಿಸಬಹುದು. ಹಾಗಾಗಿ ಛಂದಸ್ಸು ಅವಶ್ಯ ಮತ್ತು ಅನಿವಾರ್ಯವೂ ಹೌದು. ತಿಳಿದಿದ್ದಷ್ಟು ಯಾವತ್ತೂ ಕೂಡ ಕಡಿಮೆ ಆಗಲ್ಲ ಅಲ್ವಾ ಮಕ್ಕಳೇ? ಇದಕ್ಕೆ ಹೆಚ್ಚಿನ ವಿವರಣೆಗಳು ಎಲ್ಲಿ ಇರುತ್ತೆ ಅಂತ ನೀವು ಕೇಳಿದ್ರೆ, ನನ್ನ ಪುಸ್ತಕ ತಾಲಾಂತರಂಗ ನರ್ಮ ನಟುವಾಂಗ ಅನ್ನುವಂತಹ ಪುಸ್ತಕ. ಇದು ನನ್ನ 16ನೇ ಪುಸ್ತಕ. ಅಂದ್ರೆ 15-16ನೇ ಪುಸ್ತಕದಲ್ಲಿ ಒಂದು. ಸುಮಾರು ಪುಸ್ತಕಗಳು ನಾನು ನೃತ್ಯ ಮತ್ತು ಯಕ್ಷಗಾನದ ಕ್ಷೇತ್ರದಲ್ಲಿ ಬರೆದಿದ್ದೇನೆ. ನೀವು ನಮ್ಮ ನೂಪುರಭ್ರಮರಿ.comಗೆ ಭೇಟಿಯನ್ನ ಕೊಟ್ರೆ ಅಲ್ಲಿ ನಮ್ಮ ಪುಸ್ತಕದ ಒಂದು ಪ್ರಕಟಣೆಯ ಲಿಸ್ಟ್ಗಳನ್ನೆಲ್ಲ ನೀವು ಗಮನಿಸಬಹುದು. ಅವಶ್ಯ ಇದ್ರೆ ಅದನ್ನ ಖರೀದಿಸಲೂಬಹುದು. ಹಾಗಾಗಿ ಈ ರೀತಿಯ ಛಂದಸ್ಸು ತಾಳದ ಸಂಬಂಧ ಏನು ಮತ್ತು ತಾಳದ ಬಗ್ಗೆ ನಾವು ಸಂಶೋಧನಾತ್ಮಕವಾಗಿ ಹೇಗೆ ಕಲ್ತ್ಕೊಂಡು ಹೋಗ್ಬಹುದು, ಅಧ್ಯಯನವನ್ನು ಹೇಗ್ ಮಾಡಬಹುದು, ಈವರೆಗೆ ಆಗಿರುವಂತಹ ಅಧ್ಯಯನ ಏನು, ವಿದ್ವಾಂಸರ ಅಭಿಪ್ರಾಯಗಳೇನು, ಪ್ರಯೋಗಶೀಲರ ಅನಿಸಿಕೆಗಳೇನು, ಹೀಗೆ ತುಂಬಾ ವಿಸ್ತಾರವಾಗಿ ಕರ್ನಾಟಕದ ನಟುವಾಂಗಕ್ಕೆ ಸಂಬಂಧಪಟ್ಟ ಹಾಗೇನೆ ಒಂದಷ್ಟು ಅಧ್ಯಯನಗಳ ಸಹಿತ ತಾಳದ ಒಂದು ಅಂತರಂಗವನ್ನ ಬಗೆಯುವಂತಹ ಕೆಲಸವನ್ನ ಈ ಪುಸ್ತಕದಲ್ಲಿ ಮಾಡಿದೆ. ನೀವು ಈ ಪುಸ್ತಕದ ಪ್ರಯೋಜನವನ್ನ ಪಡ್ಕೊಳ್ಬಹುದು. ಕೇವಲ 550 ರೂಪಾಯಿಗಳು ಮಾತ್ರ ಇದೆ. ಇನ್ನೊಂದು ಪ್ರಶ್ನೆ ಇದೇ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ, ಅದು ಪ್ರಬಂಧ ಲಕ್ಷಣ. ಸ್ವಲ್ಪ ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗಿರುವಂತಹ ಕ್ಷೇತ್ರ ಇದು ಪ್ರಶ್ನೆ. ಇದು ಪ್ರಬಂಧ ಅಂತ ತುಂಬಾ ಸಲ ಹೇಳಿದ್ರು ಮೇಡಮ್. ವಾದ್ಯ ಪ್ರಬಂಧ ಅಂತ ಹೇಳಿದ್ರಿ, ನೃತ್ಯ ಪ್ರಬಂಧ, ಸಂಗೀತ ಪ್ರಬಂಧ ಅಂತೆಲ್ಲ ಅಂದ್ರೆ ಏನಿದು ಪ್ರಬಂಧ ಅಂತಂದ್ರೆ?
ಕಂಪೋಸಿಷನ್ ಅನ್ನೋದು ನಮ್ಗೆ ಗೊತ್ತಿದೆ, ಆದ್ರೆ ಪ್ರಬಂಧಕ್ಕೊಂದು ಲಕ್ಷಣ ಇದೆ ಅಂತಂದ್ರಲ್ವಾ, ಅದು ಏನು? ಜನರಲ್ ಆಗಿರುವ ಲಕ್ಷಣವನ್ನ ನೀವು ತಿಳಿಸಿ ಅಂತ ಕೇಳಿದ್ದಾರೆ. ತುಂಬಾ ಒಳ್ಳೆ ಪ್ರಶ್ನೆ. ಸಾಹಿತ್ಯವನ್ನ ಅರ್ಥ ಮಾಡ್ಕೊಳ್ಳುವ ನಿಟ್ಟಿನಲ್ಲಿ ತುಂಬಾ ಮುಖ್ಯವಾಗಿ ನಮಗೆ ಗೊತ್ತಾಗಬೇಕಾಗಿರುವ ಸಂಗತಿ. ಬಹಳಷ್ಟು ಶಾಸ್ತ್ರ ಗ್ರಂಥಗಳು ಇದನ್ನ ಹೇಳಿದೆ. ಪಂಡರೀಕ ವಿಠಲನ ನರ್ತನ ನಿರ್ಣಯದಲ್ಲಂತೂ ಸ್ಪಷ್ಟವಾಗಿ ಸಿಗುತ್ತೆ ಮಕ್ಕಳೇ. ಪ್ರಬಂಧ ಅಂತಂದ್ರೆ ಕಾಂಪೋಸಿಷನ್ಸ್ ಅಂತ ಅರ್ಥ. ಇದರಲ್ಲಿ ವಾದ್ಯ ಪ್ರಬಂಧ ಅಂತಂದ್ರೆ ವಾದ್ಯಗಳ ಒಂದು ನುಡಿಕಾರಗಳು, ಅಂದ್ರೆ ಅದರ ಹೊಡೆಯುವಿಕೆ ಬಡಿಯುವಿಕೆ ಎಲ್ಲ ಇರುತ್ತಲ್ಲ, ಅದ್ರ ಮೂಲಕವಾಗಿ ಉತ್ಪತ್ತಿ ಆಗುತ್ತೆ ನೋಡಿ ಆ ಸೊಲ್ಕಟ್ಟುಗಳು, ತಾಕ ಧೀಮಿ ನಾಕ ಇನ್ನೇನೋ ಬರುತ್ತಲ್ವಾ, ಅದನ್ನೆಲ್ಲವನ್ನ ಹೊಂದಿಸಿಕೊಂಡ ಹಾಗೆ ಒಂದು ನಿರ್ದಿಷ್ಟವಾದಂತಹ ಒಂದು ವಿಧಾನದಲ್ಲಿ ಸಂಯೋಜನೆ ಆಗಿ ಬಂದಿರುವಂತದ್ದು ವಾದ್ಯ ಪ್ರಬಂಧ. ಅದೇ ನೃತ್ಯ ಪ್ರಬಂಧ ಅಂತಂದ್ರೆ ನೃತ್ಯಕ್ಕೆ ಅನುಕೂಲಿಯಾಗಿ ಒಂದಷ್ಟು ಕಾಂಪೋಸಿಷನ್ಸ್ ಗಳು ಬಂದಿರುತ್ತೆ. ಹೀಗೇನೆ ನರ್ತನ ಮಾಡ್ಬೇಕು, ಇದಾದ್ಮೇಲೆ ಇದೇ ಬರ್ಬೇಕು ಅನ್ನೋ ಥರದಲ್ಲಿ ಬಂದಿರುತ್ತೆ. ಗೀತ ಪ್ರಬಂಧ ಅಂತಂದ್ರೆ ಅದು ಮುಖ್ಯವಾಗಿ ಹಾಡುವ ಸ್ವರೂಪದ್ದು. ಹಾಡುವ ಮೂಲಕವಾಗಿ ಅದಕ್ಕೂ ಕೂಡ ಹಾಗೇನೆ ಚರಣ ಹೀಗಿರ್ಬೇಕು, ಪಲ್ಲವಿ ಹೀಗಿರ್ಬೇಕು, ಇದ್ರ ಮಧ್ಯೆ ಸ್ವರ ಬರ್ಬೇಕು, ಈ ತರ ಎಲ್ಲ ನಿಯಮಾವಳಿಗಳಿರುತ್ತೆ. ಅದು ವಾದ್ಯ ಪ್ರಬಂಧದಲ್ಲೂ ಈ ತರದ ನಿಯಮ ಇದೆ, ಗೀತ ಪ್ರಬಂಧದಲ್ಲೂ ಇದೆ, ನೃತ್ಯ ಪ್ರಬಂಧದಲ್ಲೂ ಇದೆ. ಕೆಲವೊಂದು ವಾದ್ಯ ಪ್ರಬಂಧಗಳು ಗೀತ ಪ್ರಬಂಧ ಆಗಿ ನೃತ್ಯ ಪ್ರಬಂಧ ಆಗಿ ಮಾರ್ಪಟ್ಟು ನಾವು ಅದನ್ನ ಬಳಸೋದನ್ನ ನಾವು ಗಮನಿಸಿದೀವಿ. ಉದಾಹರಣೆಗೆ ಕೌತ್ವ ಅಥವಾ ಕೌತ ಅಲ್ವಾ. ಕೆಲವೊಂದು ಗೀತ ಪ್ರಬಂಧಗಳಾಗಿದ್ದು ನಂತರದಲ್ಲಿ ನೃತ್ಯ ಪ್ರಬಂಧಗಳಾಗಿರೋದನ್ನು ಗಮನಿಸಬಹುದು. ಉದಾಹರಣೆಗೆ ಜತಿಸ್ವರ. ಕೆಲವೊಂದು ಮುಖ್ಯವಾಗಿ ಅದು ನೃತ್ಯ ಪ್ರಬಂಧವೇ ಆಗಿದ್ದನ್ನು ಕೂಡ ನಾವು ಗಮನಿಸಬಹುದು. ಆ ತರದ ಉದಾಹರಣೆಗಳನ್ನು ಕೂಡ ನಾವು ಈಗ ಉದಾಹರಣೆಗೆ ನಾವು ಶ್ಲೋಕಾಭಿನಯ ಅನ್ನುವಂಥದ್ದು ಅದು ಪ್ರಬಂಧ ಅನುಷ್ಠುಪ್ ಛಂದೋವರ್ಗಕ್ಕೆ ನೇಮಿಸಲ್ಪಟ್ಟದ್ದೇ ಆದ್ರೂ ಕೂಡ ಅದು ಮುಖ್ಯವಾಗಿ ನೃತ್ಯ ಪ್ರಬಂಧವಾಗಿ ಗಮನಿಸ್ಕೊಂಡು ಬಂದಿರೋದನ್ನ ನಾವು ನೋಡ್ತೀವಿ. ಹಾಗೇನೆ ಅದು ಗೀತ ಪ್ರಬಂಧವಾಗಿ ನಾವು ಬಳಸ್ಕೊಳ್ಬಹುದು. ಒಟ್ನಲ್ಲಿ ಅದು ಪ್ರಬಂಧ ಅನ್ನೋದಕ್ಕಿಂತಲೂ ಶ್ಲೋಕ ವರ್ಗಕ್ಕೆ ಸೇರುತ್ತೆ ಅನ್ನೋದಂತೂ ನಿಶ್ಚಯ. ಅದಲ್ಲದೇನೂ ಕೂಡ ಬೇಕಾದಷ್ಟು ನಮಗೆ ನೃತ್ಯ ಪ್ರಬಂಧಗಳನ್ನ ಈ ಹೊತ್ತಿಗೆ ಕಾಣ್ತೀವಿ. ಒಟ್ನಲ್ಲಿ ಮುಕ್ಕಾಲ್ ಪಾಲು ಕೂಡ ವಾದ್ಯ ಪ್ರಬಂಧಗಳಿಂದ ಅಥವಾ ಗೀತ ಪ್ರಬಂಧಗಳಿಂದ ಮಾರ್ಪಾಡಾಗಿ ಅಥವಾ ಅದನ್ನೇ ನಾವು ನೃತ್ಯ ಪ್ರಬಂಧವಾಗಿ ಅಳವಡಿಸ್ತಾ ಬಂದಿದೀವಿ ಅನ್ನೋದು ಗೊತ್ತಾಗತ್ತೆ. ಪ್ರಬಂಧ ಲಕ್ಷಣ ಹೀಗಿದೆ: ಸ್ವರ, ಪದ, ಪಾಠ, ಬಿರುದ, ತೇನ ಮತ್ತು ತಾಲ ಅಂತ ಒಟ್ಟು 6 ಲಕ್ಷಣ ಇರುತ್ತೆ. ಸ್ವರ ಗೊತ್ತೇ ಇದೆ, ಸರಿಗಮಪದನಿ. ಪದ ಸಾಹಿತ್ಯ ಇರುತ್ತೆ. ಪಾಠ ಅಂತಂದ್ರೆ ಸೊಲ್ಕಟ್ಟು. ಬಿರುದ ಅಂತಂದ್ರೆ ಅಂಕಿತ, ಮುದ್ರೆ ಅಂತೆಲ್ಲ ಕರಿತೀವಲ್ವಾ ಅದು. ಹಾಗೇನೆ ತೇನ ಅಂತಂದ್ರೆ ತಾನಗಳು. ಹಾಗೇನೆ ತಾಲ. ಇವೆಲ್ಲದನ್ನ ಒಳಗೊಂಡಿರುವಂತದ್ದು ಪ್ರಬಂಧದ ಲಕ್ಷಣ. ಕೆಲವೊಂದ್ಸಲ 1-2 ಬಿಟ್ಟು ಪ್ರಬಂಧಗಳು ಇರ್ಬೋದು. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ತಾನ ಅಥವಾ ತೇನವನ್ನ ಬಿಟ್ಟ ಹಾಗೇನೆ ಉಳಿದ ಸ್ವರ, ಪದ, ಪಾಠ, ಬಿರುದ, ತಾಲ ಇದನ್ನ ಒಳಗೊಂಡಿದ್ರೆ ಇದನ್ನ ಆನಂದಿನಿ ಜಾತಿಯ ಪ್ರಬಂಧ ಅಂತ ಕರೀತಾರೆ. ಅದೇ ಸ್ವರಗಳಿಲ್ಲದೆ ಇದ್ದಾಗ ಉಳಿದ ಎಲ್ಲ 4 ಅಂಗಗಳನ್ನ ಒಳಗೊಂಡಿದ್ರೆ, ಸ್ವರ ತೇನ ಬಿಟ್ಬಿಟ್ಟು ಉಳಿದಿದ್ದೆಲ್ಲವನ್ನು ಒಳಗೊಂಡಿದ್ರೆ ಅದನ್ನ ದೀಪನಿ ಜಾತಿಯ ಪ್ರಬಂಧ ಅಂತ ಕರೀತಾರೆ. ಸ್ವರ, ಪದ, ಪಾಠ, ಬಿರುದ, ತೇನ, ತಾಲ ಒಟ್ಟು 6. ಅದರಲ್ಲಿ ಸ್ವರ ಮತ್ತು ತೇನವನ್ನ ಬಿಟ್ಟ ಹಾಗೆ 4 ಹೊಂದಿದ್ರೆ ಅದನ್ನ ದೀಪನಿ ಜಾತಿ. ಈಗ ನಿಮ್ಗೆ ಅರ್ಥ ಆಯ್ತಲ್ವಾ? ಇದೇ ತರದಲ್ಲಿ ಬೇರೆ ಬೇರೆ ಜಾತಿಯ ಪ್ರಬಂಧಗಳನ್ನ ನಾವು ಕಾಣಬಹುದು. ಪಂಡರೀಕ ವಿಠಲನ ನರ್ತನ ನಿರ್ಣಯವನ್ನ ಗಮನಿಸಿ ನಿಮ್ಗೆ ತುಂಬಾ ಸ್ಪಷ್ಟವಾಗಿ ಅಲ್ಲಿ ಅದನ್ನ ನಾವು ಒಂದು ಸಮಪ್ಪಾಗಿ ನಾವು ಕಾಣಬಹುದು. ಇದಲ್ಲದೇನೆ ಪ್ರಬಂಧ ಲಕ್ಷಣದಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಪ್ರಬಂಧದಲ್ಲಿ ಉದ್ಗ್ರಾಹ, ಧ್ರುವ ಮತ್ತು ಆಭೋಗ ಅನ್ನುವಂತಹ 3 ಸಾಹಿತ್ಯ ಅಥವಾ ಒಂದು ರಚನೆಯ ಒಂದು ರೀತಿ ಇರುತ್ತೆ. ಉದ್ಗ್ರಾಹ ಅಂತಂದ್ರೆ ನಾವೀಗ ಪಲ್ಲವಿ ಅಂತ ಕಾಣ್ತೀವಲ್ವಾ, ಆ ತರ ಮೊದಲಿನ ಭಾಗವನ್ನ, ಪಲ್ಲವಿ ತರದೇ ಮೊದಲಿನ ಭಾಗವನ್ನ ಉದ್ಗ್ರಾಹ ಅಂತ ಕರಿತೀವಿ. ಧ್ರುವ ಅಂತಂದ್ರೆ ಮಧ್ಯಭಾಗ ಅಂತಂದ್ರೆ ಈಗ ಅನುಪಲ್ಲವಿ ಅಥವಾ ಮೊದಲನೇ ಚರಣ ಈ ತರ ಎಲ್ಲ ಕಾಣಿಸುತ್ತಲ್ಲ, ಆ ತರ ಮಧ್ಯಭಾಗದಲ್ಲಿರೋದನ್ನ ಧ್ರುವ ಅಂತ ಕರೀತಾರೆ. ಇನ್ನು ಆಭೋಗ ಅಂತಂದ್ರೆ ಆ ಗೀತ, ಆ ಸಾಹಿತ್ಯದ ಮುಕ್ತಾಯದ ಒಂದು ಭಾಗ, ಅಂದ್ರೆ ಫೈನಲ್ ಒಂದು ಸ್ವರನೋ ಸಾಹಿತ್ಯನೋ ಎಲ್ಲಾಗಿ ಪದವರ್ಣದಲ್ಲೆಲ್ಲ ಬರುತ್ತಲ್ಲ ಎತ್ಗಡೆ ಸ್ವರ, ಅದನ್ನೆಲ್ಲ ನಾವು ಆಭೋಗ ಅನ್ನೋ ಥರದಲ್ಲಿ ಕರೀಬಹುದು. ಒಟ್ಟಿನಲ್ಲಿ ಉದ್ಗ್ರಾಹ, ಧ್ರುವ, ಆಭೋಗಗಳನ್ನ ಸಾಮಾನ್ಯವಾಗಿ ಪ್ರಬಂಧಗಳು ಒಳಗೊಂಡಿರುತ್ತೆ. ಆಯ್ತಾ? ಮತ್ತು ಈ 3 ಒಳಗೊಂಡಿದ್ರೆ ಇದನ್ನ ತ್ರಿಧಾತುಕ ಪ್ರಬಂಧ ಅಂತ ಕರೀತಾರೆ. ಆಯ್ತಾ? ಇನ್ನೊಂದು ಪ್ರಶ್ನೆ ಇದೆ, ತುಂಬಾ ದೀರ್ಘವಾಗಿ ಇದನ್ನ ಉತ್ತರಿಸ್ಬೇಕಾಗತ್ತೆ. ಧರುಗಳ ಬಗ್ಗೆ ತಿಳಿಸಿ ಮೇಡಮ್ ಅಂತ ಕರೆದಿದ್ದಾರೆ. ಧರುವರ್ಣ ಅಂತ ಪಾಠ ಮಾಡಿದ್ರಲ್ಲ, ನಮಗೆ ಧರುಗಳ ಬಗ್ಗೆ ಹೆಚ್ಚು ತಿಳಿಸಿ ಅಂತ ಹೇಳಿದ್ದಾರೆ. ಧರುಗಳ ಮೂಲ
ನಾಟ್ಯಶಾಸ್ತ್ರದಲ್ಲಿ ಇದೆ ಅನ್ನೋದು ಗೊತ್ತಾಗತ್ತೆ. ಅದು ಧ್ರುವ ಅನ್ನುವಂತಹ ಹೆಸರಿನಿಂದ ಬಂದಿದೆ ಅಂತಲೂ ಕೂಡ ಗೊತ್ತಾಗತ್ತೆ. ಅದರ ಅಪಭ್ರಂಶವೇ ಧರು. ಆಯ್ತಾ? ಅಂದ್ರೆ ಸಾಮಾನ್ಯವಾಗಿ ನಾಟ್ಯಶಾಸ್ತ್ರ ಇರೋದು ರಂಗಭೂಮಿಗೆ ಅಂತ, ನಾಟಕ ಅಂತ ನಾವೀಗ ಹೊತ್ತಿಗೆ ಕರಿತೀವಲ್ವಾ, ಆ ತರದ ಒಂದು 10 ರೀತಿಯ ದಶರೂಪಕಗಳ ನಿರ್ವಹಣೆಗಾಗಿ ನಾಟ್ಯಶಾಸ್ತ್ರವನ್ನ ನಾವು ಗುರುತಿಸಬಹುದು. ಅಂತಹ ಒಂದು ರಂಗಭೂಮಿಯ ನಿರ್ವಹಣೆಯಲ್ಲಿ ವಿವಿಧ ಪಾತ್ರಗಳು ವಿವಿಧ ಸಂದರ್ಭಗಳಲ್ಲಿ ಅಭಿನಯಿಸಿಕೊಂಡು ಹಾಡ್ಬೇಕಾಗಿದ್ದಂತಹ ಗೇಯ ಪ್ರಬಂಧಗಳು. ಮೊದಲೆಲ್ಲ ನಾಟಕದಲ್ಲಿ ಅಭಿನಯ ಮಾಡ್ಕೊಂಡೆ ಹಾಡ್ತಿದ್ರು ನೋಡಿ, ಅದನ್ನ ಇದಕ್ಕೆ ಹೋಲಿಸ್ಬೋದು. ಸಾಮಾನ್ಯವಾಗಿ ಈ ತರದ ಗೇಯ ಪ್ರಬಂಧಗಳನ್ನ ನಾವು ಧ್ರುವ ಅಂತ ಕರಿತೀವಿ. ಅದನ್ನ ನರ್ತನವು ಕೂಡ ಮಾಡ್ತಾರೆ. ಇದನ್ನ ದರು ಅಥವಾ ಧರು ಅನ್ನುವಂತಹ ಒಂದು ಅಪಭ್ರಂಶ, ಒಂದು ಅಥವಾ ದೇಶಿ ಅಥವಾ ದಾಕ್ಷಿಣಾತ್ಯದ ಒಂದು ಪರಿಭಾಷೆಯಿಂದ ನಾವು ಈ ಹೊತ್ತಿಗೆ ಗಮನಿಸ್ತೀವಿ. ನಾಟ್ಯಶಾಸ್ತ್ರದಲ್ಲಿ ಇದ್ದಂತಹ ಒಂದು ರೀತಿಯಲ್ಲೇ ಈ ಹೊತ್ತಿಗೆ ಧ್ರುವಗಳಿಲ್ಲ. ಯಾಕಂದ್ರೆ ನಾಟ್ಯಶಾಸ್ತ್ರದ ಧ್ರುವದಲ್ಲಿ ತುಂಬಾ ವಿಶೇಷತೆಗಳಿದೆ, ಲಕ್ಷಣಗಳಿದೆ. ಅದನ್ನ ಹೇಗೆ ಬರೀಬೇಕು, ಹೇಗ್ ನರ್ತಿಸ್ಬೇಕು, ಯಾವ್ಯಾವ ಸಂದರ್ಭದಲ್ಲೆಲ್ಲಾ ಮಾಡ್ಬೇಕು ಅಂತ ಒಂದ್ ದೊಡ್ಡ ಅಧ್ಯಾಯ ಧ್ರುವಗೀತ ಅನ್ನೋದನ್ನ ಅಲ್ಲಿ ಮೀಸಲಿಟ್ಟಿದ್ದಾರೆ. ಆದ್ರೆ ನಾವು ನಂತರದಲ್ಲಿ ಅದನ್ನ ಕಡಿಮೆ ಮಾಡ್ಕೊಂಡು ಬಂದ್ವಿ. ಯಾಕೆ ಅಂತಂದ್ರೆ ನೃತ್ಯದ ಒಂದು ಸಾಧ್ಯತೆಗಳು ಜಾಸ್ತಿ ಆಗ್ತಾ ಹೋಯ್ತು, ಲಾಸ್ಯಾಂಗಗಳು ಜಾಸ್ತಿ ಆಗ್ತಾ ಹೋಯ್ತು ಅಲ್ವಾ, ಕಂಪೋಸಿಷನ್ಸ್ಗಳು, ಪ್ರಬಂಧಗಳು ಜಾಸ್ತಿ ಆಗ್ತಾ ಬಂದ್ವು. ಆ ಕಾರಣಕ್ಕೋಸ್ಕರ ಚತುರ್ಧಾಮೋದರನ ಸಂಗೀತ ದರ್ಪಣದಲ್ಲೂ ಕೂಡ ಚಿಂದು, ಧರು, ಪದ ಅನ್ನೋದನ್ನೆಲ್ಲ ಉಲ್ಲೇಖಿಸ್ತಾ ಅಲ್ಲಿ ಕಟ್ಟಾಡಿ ಧರು, ಮಕುಟಧರು ಅನ್ನೋದನ್ನೆಲ್ಲ ನಾವು ಗಮನಿಸ್ಬೋದು. ಹಾಗೇನೆ ಇನ್ನೂ ಹಲವು ನರ್ತನ ಗ್ರಂಥಗಳು, ಸಂಗೀತ ಗ್ರಂಥಗಳು ಕೂಡ ಧರುವಿನ ಲಕ್ಷಣಗಳನ್ನ ತಿಳಿಸುತ್ತಾ ಹೋಗುತ್ತೆ. ಮುಖ್ಯವಾಗಿ ಧರುಗಳನ್ನ ಬರೆದಿರುವಂತಹ, ರಚನೆ ಮಾಡಿರುವಂತಹ ಪ್ರಮುಖರಲ್ಲಿ ಮೇಳತ್ತೂರು ವೆಂಕಟರಾಮ ಶಾಸ್ತ್ರಿಗಳು, ಮೇಳತ್ತೂರು ಭಾಗವತ ಮೇಳಕ್ಕೆ ಸಂಬಂಧಪಟ್ಟ ಹಾಗೇನೆ ಇನ್ನು ಶಹಜಿ ಮಹಾರಾಜ, ರಾಮಸ್ವಾಮಿ ದೀಕ್ಷಿತರು ಗೊತ್ತಿದಲ್ವಾ, ನಾನು ಈಗಾಗ್ಲೇ ಹೇಳಿದೀನಿ ಯಾರು ಅಂತ ಹೇಳ್ಬಿಟ್ಟು, ತ್ಯಾಗರಾಜರು, ನಾರಾಯಣ ತೀರ್ಥರು, ಸ್ವಾತಿ ತಿರುನಾಳ್ ಮಹಾರಾಜರು, ಬಾಲುಸ್ವಾಮಿ ದೀಕ್ಷಿತರು, ಸುಬ್ರಾಮ ದೀಕ್ಷಿತರು, ಮುತ್ತಯ್ಯ ಭಾಗವತರು, ಇವರೆಲ್ಲರೂ ಕೂಡ ಧರುವಿನ ರಚನೆಯನ್ನ ಪ್ರಮುಖತಃ ಮಾಡಿದವರು ಅಂತ ಗೊತ್ತಾಗತ್ತೆ. ಸಾಮಾನ್ಯವಾಗಿ ಇಂತಹ ಧರುಗಳು ಒಂದೇ ರಾಗ ಅಥವಾ ತಾಳದಲ್ಲಿ ಇರುತ್ತೆ, ಮಧ್ಯ ಲಯದಲ್ಲಿ ಇರುತ್ತೆ, ಪಲ್ಲವಿ, ಅನುಪಲ್ಲವಿ, ಚರಣ ಸಾಮಾನ್ಯವಾಗಿ ನಾವು ಕಾಣಬಹುದು. ಕೆಲವೊಂದ್ಸಲ ಜತಿಗಳ ಮಿಶ್ರಣವನ್ನು ಕೂಡ ಕಾಣಬಹುದು. ಕೆಲವೊಂದ್ಸಲ ಅನುಪಲ್ಲವಿನೂ ಕೂಡ ಇರಲ್ಲ. ಚರಣದ ಕೊನೆಯಲ್ಲಿ ಮುಕ್ತಾಯ ಸ್ವರ ಅಥವಾ ಸ್ವಲ್ಕಟ್ಟುಗಳನ್ನ ಒಂದು ಸಂಯೋಜನೆ ಮಾಡಿ ಹಾಕಿರ್ತಾರೆ. ಪ್ರಾರ್ಥನೆ ಅಥವಾ ಪರಸ್ಪರ ಮಾತನಾಡೋ ಥರದಲ್ಲಿ ಅಥವಾ ಇತಿಹಾಸ, ಈ ತರ ಬೇರೆ ಬೇರೆ ರೀತಿಯ ಕಾನ್ಸೆಪ್ಟ್ಗಳಲ್ಲಿ ಧರುಗಳನ್ನ ಹೆಣೆದಿರ್ತಾರೆ. ಸಂಗೀತಮಯವಾಗಿರುತ್ತೆ ಅಂತ ಗೊತ್ತಾಗತ್ತೆ, ಸರಳವಾಗಿರುತ್ತೆ. ತುಂಬಾ ಚರಣಗಳಿದ್ರೆ ಧರುವಿನಲ್ಲಿ ಅದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ಮೊದಲನೆಯದು ಪುನರಾವರ್ತನೆ ಆಗ್ತಾ ಬರುತ್ತೆ. ಕೆಲವೊಂದ್ಸಲ ತಾಳವಿಲ್ಲದೆ ಕೂಡ ಧರುಗಳನ್ನ ನರ್ತಿಸ್ತಾರೆ. 8 ಚರಣ ಉಳ್ಳಂತಹ ಧರುಗಳನ್ನ ಅಷ್ಟಕ ಧರು ಅಂತ ಕರೀತಾರೆ. ಆದಿ, ಅಂತ್ಯ, ಮಧ್ಯಪ್ರಾಸಗಳು, ಹಾಗೇನೆ ಅಂತ್ಯಪದ ಆಗಾಗ ಪುನರುಚ್ಚಾರ ಆಗುವಂತಹ ಧರುಗಳನ್ನು ಕೂಡ ನಾವು ಕಾಣಬಹುದು. ಬಿಡಿಯಾಗಿ ಹಾಡುವಂತಹ ಧರುಗಳು ಇರುತ್ತೆ. ಪೋಷಕನ ಗುಣಗಾನ ಅಂದ್ರೆ ಆಶ್ರಯದಾತರು ಇರ್ತಾರಲ್ವಾ, ರಾಜರು ಅಥವಾ ಜಮೀನ್ದಾರು, ಅಂಥವರ ಗುಣಗಾನವನ್ನು ಕೂಡ ಮಾಡಿರುವಂತಹ ಧರುಗಳನ್ನ ಕಾಣಬಹುದು. ಧರುಗಳಲ್ಲಿ ಸಾಮಾನ್ಯವಾಗಿ ಸಾಹಿತ್ಯ ಅಥವಾ ನಾಟಕಕ್ಕೆ ಸಂಬಂಧಿಸದೇ ಇರುವಂತಹ ಸಂಗತಿ ಆ ಧರುವಿನಲ್ಲಿ ಇದ್ರೆ ಅಲ್ಲಿ ಸಾಮಾನ್ಯವಾಗಿ ಆಶ್ರಯದಾತರ ಸ್ತುತಿ, ವರ್ಣನೆ, ಶೃಂಗಾರಾದಿ ಭಾವಗಳು ಇರುತ್ತೆ ಅಂತ ಎಲ್ಲ ಮಾಹಿತಿಗಳನ್ನ ಮಹಾಮಹೋಪಾಧ್ಯಾಯ ಡಾಕ್ಟರ್ ಸತ್ಯನಾರಾಯಣ ಅವರು 1980 ಬರೆದಿದ್ದಾರೆ. ಎಷ್ಟೋ ವಿಷಯಗಳಲ್ಲಿ ಅವ್ರು ಮಾಡಿರುವಂತಹ ಕೆಲಸಗಳನ್ನ ನಮಗ್ ಬಹುಶಃ ರಿಪೀಟು ಮಾಡಕ್ಕಾಗಲ್ಲ, ಅಷ್ಟ್ರ ಮಟ್ಟಿಗೆ ಅವ್ರ ಅಧ್ಯಯನ ಇದೆ. ಯಾವುದೇ ರೀತಿಯ ಸಂಗೀತ, ನೃತ್ಯ, ವಾದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಧ್ಯಯನ ಮಾಡ್ತಿದ್ರು ಕೂಡ ಅವರ ಪುಸ್ತಕಗಳನ್ನ ಮೊದಲನೇದಾಗಿ ಓದ್ಬೇಕು ಮತ್ತು ಅದರಿಂದ ನಾವು ಉಪಕಾರವನ್ನು, ಪ್ರಯೋಜನವನ್ನು ಪಡ್ಕೊಂಡೇ ಮುಂದಕ್ಕೆ ಹೋಗ್ಬೇಕು. ಸಾಮಾನ್ಯವಾಗಿ ಅವ್ರು ನೋಡ್ದಿರುವಂತಹ ಸಂಗತಿ ಇಲ್ಲ ಸಂಗೀತ ನೃತ್ಯದಲ್ಲಿ. ಆಡು ಮುಟ್ಟದ ಸುಪ್ಪಿಲ್ಲ ಅನ್ನೋ ಥರದಲ್ಲಿ ಅವರ ಅಧ್ಯಯನ ಮತ್ತು ಗ್ರಂಥಗಳನ್ನ ನಾವು ಕಾಣಬಹುದು. ಅವ್ರು ಹೇಳೋ ತರದಲ್ಲಿ ನಮಗೆ ರೀಜನಲ್ ಅಂದ್ರೆ ನಾಟ್ಯಶಾಸ್ತ್ರದ ನಂತರದಲ್ಲಿ ಬೇರೆ ಬೇರೆ ಧರುಗಳನ್ನ ನಾವು ಕಾಣ್ತೀವಿ. ಪಾತ್ರ ಪ್ರವೇಶಿಕಾ ಧರು ಅಂದ್ರೆ ಪಾತ್ರವನ್ನ ಒಂದು ಪ್ರವೇಶ ಮಾಡ್ಬೇಕಾದ್ರೆ ಕಂಡು ಬರುವಂತದ್ದು, ಅಥವಾ ಪಾತ್ರಗಳ ಪರಿಚಯ ಮಾಡಿ ಒಂದು ಕಥಾ ಸಂದರ್ಭವನ್ನ ಅಲ್ಲಿ ವಿವರಿಸ್ಬೇಕಾದ್ರೆ ಅದು ಕಂಡು ಬರುತ್ತೆ. ಇದೇ ತರದ ಒಂದು ಪ್ಯಾಟರ್ನ್ ನಾವು ನಾಟ್ಯಶಾಸ್ತ್ರದಲ್ಲಿ ಕಂಡಿದ್ದೀವಿ, ಪ್ರಾವೇಶಿಕಿ ಧ್ರುವ ಅಂತ ಹೇಳಿ. ಅದಲ್ಲದೇನೆ ವರ್ಣನಾಧರು ಅಂದ್ರೆ ಪಾತ್ರಗಳನ್ನ ವಿವರಿಸೋದಕ್ಕೆ, ಒಂದು ವಿಷಯ, ಒಂದು ಘಟನೆ, ಒಂದು ಗುಣ, ವಾತಾವರಣ ಅನ್ನೋದನ್ನೆಲ್ಲ ಅಭಿನಯಿಸೋದಕ್ಕೆ ವರ್ಣನಾಧರು ಅಂತ ಕರೀತಾರೆ. ಸಂವಾದಧರು ಅಂದ್ರೆ ಸಂಭಾಷಣೆಯಲ್ಲಿ
ಕತೆ ಮುಂದುವರಿಯುತ್ತೆ. ವಾದ, ಚರ್ಚೆ, ಪರಸ್ಪರ ಮಾತುಕತೆ ಎಲ್ಲ ಇರುತ್ತೆ ಅದರಲ್ಲಿ. ಸ್ವಗತದರು ಅಂತಂದ್ರೆ ಬೇರೆ ಯಾವುದೇ ಸಂದರ್ಭ ಸಿಗದೆ ಹೋದಾಗ ತನ್ನ ಒಂದು ಅಭಿಪ್ರಾಯವನ್ನ, ಮನಸ್ಸಿನ ಅಭಿಪ್ರಾಯವನ್ನ ಸ್ವಗತದ ಮೂಲಕವಾಗಿ ಹೇಳ್ಕೊಡುವಂತಹ ಧರುಗಳನ್ನ ನಾವು ಸ್ವಗತ ಧರು ಅಂತ ಕರಿತೀವಿ. ಉತ್ತರ ಪ್ರತ್ಯುತ್ತರ ಧರು ಅಂತಂದ್ರೆ ಎರಡು ಪಾತ್ರಗಳಿದ್ದಾಗ ಅವರು ಮಾತಾಡ್ಕೊಂಡು ಚುರುಕಾಗಿ ಹಾಡಿ ನರ್ತನ ಎಲ್ಲ ಮಾಡೋದಕ್ಕೆ, ಕತೆ ಹೇಳೋದಕ್ಕೆ ಅನುಕೂಲ ಆಗೋ ಥರದಲ್ಲಿ ಉತ್ತರ ಪ್ರತ್ಯುತ್ತರ ಧರು ಅಂತ. ಇದಲ್ದೇನೆ ನಮ್ಗೆ ದೇಶಿ ನೃತ್ಯಗಳಲ್ಲಿ ಜಕ್ಕಿನಿ ಧರು, ಅಂದ್ರೆ ಜಕ್ಕಿನಿ ಅನ್ನುವಂತಹ ಒಂದು ನೃತ್ಯ ಸಂದರ್ಭದಲ್ಲಿ ನರ್ತನ ಮಾಡೋದಕ್ಕೆ ಅಲ್ಲಿ ಜೊತೆಗಿಂತಲೂ ಮೊದಲು ಸಾಹಿತ್ಯದ ಬಳಕೆ ಕಂಡು ಬರುತ್ತೆ. ಕೋಣಂಗಿ ಧರು ಅಂದ್ರೆ ಕೋಣಂಗಿ ಅಂತಂದ್ರೆ ನಿಂದನೆಯ ಸಂದರ್ಭದಲ್ಲಿ ಅಥವಾ ಒಂದು ಹಾಸ್ಯ ಮಾಡೋದು, ವ್ಯಂಗ್ಯ ಮಾಡುವಂತ ಸಂದರ್ಭದಲ್ಲಿ ಕೋಡಂಗಿ ಅಭಿವ್ಯಕ್ತಿಗಳಲ್ಲೆಲ್ಲ ನಾವು ಕಾಣ್ತೀವಿ. ಕೋಲಾಟ ಧರು ಅಂದ್ರೆ ಕೋಲಾಟದ ಪದ್ಯಗಳಲ್ಲಿ ಬಳಸುವಂಥದ್ದು. ಈ ತರ ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಧರುಗಳನ್ನ ಕಾಣ್ತೀವಿ. ನಾವು ಭರತನಾಟ್ಯದಲ್ಲೂ ಕೂಡ ನಾವು ಜತಿಗಳ ಥಮ್ಯಾಟಿಕ್ ಅನ್ನೋ ಮಾಡೋ ಥರದ ಜತಿಗಳನ್ನಲ್ಲೂ ಕೂಡ ನನ್ಗೆ ಗುರುತಿಸ್ತೀವಿ. ಮುಖ್ಯವಾಗಿ ಈ ಹೊತ್ತಿಗೂ ಕೂಡ ಧರುಗಳನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಉಳಿಸ್ಕೊಂಡು ಬಂದಿರುವಂತಹ ಒಂದು ನೃತ್ಯ ಅಂತಂದ್ರೆ ಅದ್ಯಾವುದು ಕೂಚಿಪುಡಿ. ಅದರದೇನು ಕೂಡ ಯಕ್ಷಗಾನದಲ್ಲೂ ಕೂಡ ನಮಗೆ ಬೇಕಾದಷ್ಟು ಧರುಗಳನ್ನ ಕಾಣ್ಬೋದು. ಆದ್ರೆ ಅದ್ರ ಬಗ್ಗೆ ಹೆಚ್ಚಿನ ದಾಖಲಾತಿ ಆಗಿಲ್ದಿರೋ ಕಾರಣ ಅದನ್ನ ಯಾರು ಗುರುತಿಸ್ತಾ ಇಲ್ಲ ಅನ್ನೋದನ್ನ ನಾವು ಗಮನಿಸ್ಬೇಕು. ನಾನು ಈಗಾಗಲೇ ಹೇಳಿದೆ, ನಾಟ್ಯಶಾಸ್ತ್ರದಲ್ಲಿ ಧ್ರುವಾಗೀತ ಅಂತ ಒಂದು ಅಧ್ಯಾಯನೇ ಇದೆ. ಆಕ್ಷೇಪಕಿ, ನೈಷ್ಕ್ರಾಮಕಿ, ಪ್ರಾಸಾದಕಿ, ಪ್ರಾವೇಶಕಿ, ಅಡ್ಡಿತ, ಅವಕೃಷ್ಟ, ಸ್ಥಿತ, ಖಂಜ ನಟ್ಕುಟ, ಅಂತರ ಅನ್ನೋ ಥರದಲ್ಲಿ ತುಂಬಾ ಧ್ರುವಗಳಿದೆ. ಕೆಲವೊಂದನ್ನ ನೃತ್ಯದಲ್ಲಿ ಮಾತ್ರ ಬಳಸ್ಬೇಕು, ಪೂರ್ವರಂಗದಲ್ಲಿ ಮಾತ್ರ ಬಳಸ್ಬೇಕು. ಕೆಲವೊಂದನ್ನ ಪಾತ್ರಗಳು ಪ್ರವೇಶ ಮಾಡ್ಬೇಕಾದ್ರೆ, ಅದು ಹೋಗ್ಬೇಕಾದ್ರೆ, ಈಗ ನೈಷ್ಕ್ರಾಮಕ್ಕೆ ಅಂತಂದ್ರೆ ಪಾತ್ರಗಳು ನಿರ್ಗಮನ ಆಗ್ಬೇಕಾದ್ರೆ ಆಗುವಂಥದ್ದು. ಈ ತರದ ಕೆಲವೊಂದು ಸನ್ನಿವೇಶಗಳನ್ನು ಗಮನಿಸ್ಕೊಂಡ ಹಾಗೇನೆ ಅದನ್ನ ಬರ್ದಿದ್ದಾರೆ. ತುಂಬಾ ಲಕ್ಷಣಗಳಿದೆ, ಹೇಳದ್ನಲ್ಲ, ಒಂದು ಚಾಪ್ಟರ್ ಅನ್ನೇ ಮೀಸಲಿಟ್ಟಿದ್ದಾರೆ. ಧರು ಅಂದ್ರೆ ಈಗ ಮಾಡ್ತಾ ಇರುವಂತಹ ಧರುಗಳನ್ನು ಗಮನಿಸೋದು, ಅದರಲ್ಲಿ ನೃತ್ಯ ಜಾಸ್ತಿ ಇದ್ರೆ ಅದಕ್ಕೆ ಬೇರೆ ಬೇರೆ ಹೆಸರು ಕೊಡ್ತಾರೆ. ಉದಾಹರಣೆಗೆ ಧರುವಿನ ಆರಂಭದಲ್ಲಿ ನೃತ್ಯ ಇದ್ರೆ ಅದನ್ನ ಮುಖ ಜತಿ ಅಂತಂತಾರೆ. ಅಂದ್ರೆ ಧರುವಿನ ಆರಂಭದಲ್ಲಿ ಜತಿ ಇದ್ರೆ ಅದನ್ನ ಮುಖ ಜತಿ ಅಂತ. ಧರುವಿನ ಬೇರೆ ಬೇರೆ ಖಂಡಗಳನ್ನ ಮಾಡಿ ಮುಗಿಸ್ಬೇಕಾದ್ರೆ ಅಲ್ಲಿ ಬರುವಂತ ಜತಿ ಅಥವಾ ನೃತ್ಯಕ್ಕೆ ಅದನ್ನ ಮಕುಟ ಜತಿ ಅಂತ ಕರೀತಾರೆ. ಧರುವಿನ ಮುಕ್ತಾಯಕ್ಕೆ ಬರುವಂತ ಜೊತೆಗೆ ಅದನ್ನ ಅಂತ್ಯ ಜತಿ ಅಂತ ಕರೀತಾರೆ. ನಾನು ಈಗಾಗಲೇ ಹೇಳಿದೆ, ಮೈಸೂರು ಶೈಲಿಯ ಭರತನಾಟ್ಯದಲ್ಲೂ ಕೂಡ ಎಷ್ಟೋ ನಮ್ಮ ಕಂಪೋಸಿಷನ್ಸ್ ಗಳನ್ನ ಮಾಡ್ತಾನೆ ಬಂದಿದ್ದಾರೆ ಅವರು. ಅದು ತುಂಬಾ ಪರಂಪರೆಯಿಂದಲೇ ಬಂದಿದೆ. ಹಾಗಾಗಿ ಧರುವನ್ನು ಕೂಡ ಅಲ್ಲೂ ಕೂಡ ನರ್ತಿಸ್ತಾರೆ. ನೀವು ಧರುವಿನ ಮಾಹಿತಿಗಳನ್ನ ಕೂಚಿಪುಡಿನಲ್ಲಿ, ಯಕ್ಷಗಾನದಲ್ಲಿ, ಹಾಗೇನೆ ಮೈಸೂರು ಪರಂಪರೆಯ ಸಂಪ್ರದಾಯದ ನೃತ್ಯದಲ್ಲೂ ಕೂಡ ನೀವು ಕಾಣಬಹುದು. ಹಾಗಾದ್ರೆ ಕಂಪೋಸಿಷನ್ಸ್ ಮುಖ್ಯವಾಗಿ ಯಾವ್ದೆಲ್ಲ ರೀಜನ್ ಇಂದ ಬಂದಿದೆ ಅಂತ ಒಂದ್ ಪ್ರಶ್ನೆ ಬಂದಿದೆ. ನೀವು ಈಗಾಗಲೇ ಗಮನಿಸಿದ್ದೀರಾ, ಒಂದೊಂದು ಕಂಪೋಸಿಷನ್ಸ್ ಕೂಡ ಕೌತ ಆಗಿರ್ಲಿ ಅಥವಾ ಜತಿಸ್ವರ ಆಗಿರ್ಲಿ ಅಥವಾ ಒಂದು ವರ್ಣ, ಪದ, ತಿಲಾನ, ಈ ತರ ಬೇರೆ ಬೇರೆ ತರದ ಕಂಪೋಸಿಷನ್ಸ್ಗಳು ಒಂದೊಂದು ರೀಜನ್ ಎನ್ನ ಸ್ಪೆಷಾಲಿಟಿನೂ ಹೌದು. ಮಹಾರಾಷ್ಟ್ರದಲ್ಲೂ ಕೂಡ ರಚನೆ ಆಗಿದೆ, ಮರಾಠಿ ಭಾಷೆನಲ್ಲೂ ರಚನೆ ಆಗಿದೆ. ಈಗ ನಿರೂಪಣೆಗಳನ್ನೆಲ್ಲ ನೀವು ನೋಡಿದಿರಲ್ವಾ, ತಮಿಳ್ನಲ್ಲಿ ರಚನೆ ಆಗಿದೆ, ಕನ್ನಡದಲ್ಲಂತೂ ಬೇಕಾದಷ್ಟಾಗಿದೆ. ದೇವರನಾಮ, ದಾಸರಿಪದ, ಪದ, ಜಾವಳಿ ಎಲ್ಲ ಮುಖ್ಯವಾಗಿ ಕನ್ನಡದಲ್ಲಿ ಕಂಡು ಬಂದಿರುವಂಥದ್ದು. ತಿಲ್ಲಾನವೂ ಬಹಳಷ್ಟು ರಚನೆ ಆಗಿದೆ. ತುಂಬಾ ಪ್ರಾಚೀನ ಇತಿಹಾಸ ಇರುವಂತದ್ದನ್ನು ನಾವು ಕಾಣ್ಬೋದು. ಈಗ ತಿಲ್ಲಾನಕ್ಕೂ ಕೂಡ ತುಂಬಾ ಪ್ರಾಚೀನವಾಗಿರೋ ಇತಿಹಾಸವನ್ನ ಕಾಣ್ಬೋದು, ಕೌತಕ್ ಕಾಣ್ಬೋದು, ಯತಿಸ್ವರಕ್ ಕಾಣ್ಬೋದು, ಪುಷ್ಪಾಂಜಲಿಗಂತೂ ನಾಟ್ಯಶಾಸ್ತ್ರದ ಕಾಲದಿಂದಲೇ ಇದೆ. ಈ ತರ ನಮಗೆ ಅಲರಿಪ್ಪು ಅನ್ನುವಂಥದ್ದು, ಅಥವಾ ಈಗ ಪದವರ್ಣ, ತಾನವರ್ಣ, ಹಾಗೇನೆ ಕೌತ, ಇನ್ನು ಬೇಕಾದಷ್ಟು ತಿಲ್ಲಾನದವರೆಗೆ ಎಷ್ಟೋ ಒಂದು ರಚನೆಗಳನ್ನ ಮೇಳತ್ತೂರು ಭಾಗವತ ಮೇಳದಿಂದ ಮೊದಲ್ಗೊಂಡು ಬೇರೆ ಬೇರೆ ನೃತ್ಯಗಳಲ್ಲೂ ಕೂಡ ನರ್ತನ ಮಾಡ್ಕೊಂಡ್ ಬಂದಿದ್ದಾರೆ. ಕೌತವನ್ನ ಒಡಿಶಿನಲ್ಲೂ ಕಾಣ್ಬೋದು, ಕಥಕ್ನಲ್ಲೂ ಕಾಣ್ಬೋದು, ಕೂಚಿಪುಡಿನಲ್ಲೂ ಕಾಣ್ಬೋದು. ಹಾಗಾಗಿ ಭರತನಾಟ್ಯಕ್ಕೆ ಮಾತ್ರ ಮೀಸಲಾಗತ್ತೆ ಅಂತಲ್ಲ, ಭರತನಾಟ್ಯವನ್ನು ಒಳಗೊಂಡ ಹಾಗೆ ಬೇರೆ ಬೇರೆ ಒಂದು ಕ್ರಮಗಳಲ್ಲಿ ನಾವು ಈ ಎಲ್ಲ ಕಂಪೋಸಿಷನ್ಸ್ ಗಳನ್ನು ಕಾಣ್ತಾ ಹೋಗ್ಬೋದು. ಹಾಗಾದ್ರೆ ಜತಿಸ್ವರದ ಹಳೆಯ ಫಾರ್ಮ್ಯಾಟ್ ನೀವು ತಿಳಿಸಿದ್ರಲ್ವ ಮೇಡಮ್, ಜತಿ ಆದ್ಮೇಲೆ ಸ್ವರ ಬರುತ್ತೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಕೆಲವೊಂದು ಉದಾಹರಣೆಯನ್ನ ಕೊಡ್ಬೋದಾ ಅಂತ ಕೇಳ್ತಾ ಇದ್ದಾರೆ. ನೀವು ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿದ್ರೆ ಒಂದಷ್ಟು ಹಳೆಯ ಜತಿಸ್ವರಗಳು ನಿಮ್ಗೆ ತುಂಬಾ ಪ್ರಸಿದ್ಧ ಕಲಾವಿದರು ಮಾಡಿರುವಂತದ್ದು ಸಿಗುತ್ತೆ ಕೆಲವೊಂದ್ಸಲ. ಅದಲ್ದೇನೂ ಕೂಡ ನೀವು ಈಗ ಕಂಪೋಸ್ ಮಾಡ್ತಿದ್ರು ಕೂಡ ಈ ಒಂದು ಲಕ್ಷಣವನ್ನ ಗಮನಿಸ್ಕೊಂಡ ಹಾಗೆ ನೀವು ಈಗಲೂ ಕೂಡ ರೀಕನ್ಸ್ಟ್ರಕ್ಟ್ ಮಾಡಕ್ಕಾಗತ್ತೆ.
ಈಗ ಅಲರಿಪ್ಪುವೆ ಬೇರೆ ಬೇರೆ ಥರದಲ್ಲಿ ಬದಲಾವಣೆ ಈಗ ಥೆಮ್ಯಾಟಿಕ್ ಅಲರಿಪ್ಪುಗಳೆಲ್ಲ ಬರ್ತಾ ಇದೆ ಅಲ್ವಾ. ಹಾಗಿದ್ದಾಗ ಜತಿಸ್ವರದ ಹಳೆಯ ಒಂದು ಟ್ರೆಡಿಷನ್ ಅನ್ನ ಚೆನ್ನಾಗಿ ಉಳಿಸ್ಕೋಬೇಕು ಅಂತ ನೀವು ಹೋರಾಟ ಮಾಡೋದಾದ್ರೆ ಅಥವಾ ನೀವು ಮನಸ್ಸು ಮಾಡೋದಾದ್ರೆ ಖಂಡಿತವಾಗ್ಲೂ ಸಾಧ್ಯತೆ ಇದೆ. ಆ ಸ್ವರವನ್ನ ಗಮನಿಸ್ಕೊಂಡ ಹಾಗೇನೆ ಜತಿಯನ್ನ ಕಂಪೋಸ್ ಮಾಡ್ತಾ 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 ಬಂತು ಅಂತಂದ್ರೆ ಸ್ವರ ಜತಿ ಜತಿ ಸ್ವರ ಅನ್ನೋದು ಸಹಜವಾಗಿ ನಿಮಗದು ಕಣ್ಣಿಗೆ ಕಟ್ಟೋ ತರದಲ್ಲಿ ಇರುತ್ತೆ. ಇನ್ನೊಬ್ರು ಕೇಳಿದಾರೆ, ಒಬ್ರು ಸಣ್ಣ ಹುಡುಗಿಯವ್ರ ಪಾಪ, ಮೇಡಮ್ ನೀವು ತುಂಬಾ ಸಲ ಏನ್ ಹೇಳಿದಿರಾ, ಬೇಕಾದಷ್ಟು ಒಂದು ವರ್ಣ ಆಗಿರ್ಲಿ ಅಥವಾ ಸಾಹಿತ್ಯಗಳಾಗಿರ್ಲಿ ಅದ್ರದ್ದು ರಿಯಲ್ ಆಥರ್ಗಳು ಯಾರು ಅಂತ ಹೇಳಿದಿರಾ, ನಾವ್ ಅದನ್ನ ಎಕ್ಸಾಮ್ ನಲ್ಲಿ ಹೇಳ್ಬೇಕು ಅಂತಂದ್ರೆ ಸ್ವಲ್ಪ ಕಷ್ಟ ಆಗತ್ತಲ್ವಾ ಮೇಡಮ್, ಮಾರ್ಕ್ ಸಿಗದೆ ಹೋಗ್ಬೋದಲ್ವಾ ಅಂತ ಕೇಳಿದ್ದಾರೆ. ತುಂಬಾ ಸೊಗಸಾಗಿರುವಂತಹ ಮಾರ್ಮಿಕವಾಗಿರೋ ವಿಷಯ ಇದು. ಸರಿ ಅಂತ ಗೊತ್ತಾದ್ಮೇಲೆ ಆ ಸರಿಯನ್ನ ಸಾಮರ್ಥ್ಯ ಇಟ್ಟು ಪ್ರತಿಪಾದಿಸೋದಕ್ಕೆ ನಿಮ್ಗೆ ಆಗುತ್ತೆ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಸ್ವಾಗತಾರ್ಹ. ನೀವು ಖಂಡಿತವಾಗ್ಲೂ ಅದನ್ನು ಸೂಚಿಸಬಹುದು. ಇಲ್ಲ ಅದಾಗಲ್ಲ ಅನ್ನೋದಾದ್ರೆ ಮತ್ತಿನ್ನೇನ್ ಮಾಡೋದು, ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗ್ಬೇಕು. ಹಾಗಂತ ನಿಮ್ಗೆ ಅದ್ರ ಮೇಲೆ ಮನ್ಸಿರಲ್ಲ. ತಪ್ಪು ಹೇಳ್ತಾ ಇದೀನಿ ಅಂತ ಗೊತ್ತಿರತ್ತೆ, ತಪ್ಪು ಮಾಡ್ತಾ ಇದ್ದೀನಿ ಅಂತ ಗೊತ್ತಿರತ್ತೆ, ಅಥವಾ ತಪ್ಪು ಬರ್ದಿದ್ದಾರೆ ಅಂತ ಗೊತ್ತಿರತ್ತೆ. ಆದ್ರೂ ನೀವು ಅದನ್ನ ಎಕ್ಸಾಮ್ ನಲ್ಲಿ ರಿಪ್ರೊಡ್ಯೂಸ್ ಮಾಡದೆ ಹೋದ್ರೆ ಮಾರ್ಕ್ ಸಿಗಲ್ಲ, ನಿಮ್ಮ ಭವಿಷ್ಯಕ್ಕೆ ಏಟಾಗತ್ತೆ ಅಂತ ನಿಮ್ಗೂ ಗೊತ್ತಿರತ್ತೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೋದು ಅಂತ ಕೇಳಿದ್ರೆ ಎಕ್ಸಾಮ್ ಮಟ್ಟಿಗೆ ಬರೆದು ಬಿಟ್ಟು ಮತ್ತೆ ಅದನ್ನ ಮರ್ತು ಬಿಟ್ಟು ಬರ್ಬೇಕು. ಈ ತರದ ಕೆಲಸವನ್ನ ನಾವು ನಮ್ಮ ಶಾಲಾ ದಿನಗಳಲ್ಲೂ ಮಾಡಿದೀವಲ್ವಾ. ತಪ್ಪದಪ್ಪಾದಂತಹ ಇತಿಹಾಸವನ್ನ ರಿಪ್ರೊಡ್ಯೂಸ್ ಮಾಡ್ಬೇಕು ಅಂತ ಅಂದಾಗ ನಾವ್ ಅದನ್ನ ಬರೆದು ವಾಪಸ್ ಅದನ್ನ ಮರೆತು ನಿಜವಾದ ಇತಿಹಾಸವನ್ನು ಕೂಡ ಕಲ್ತಿದೀವಲ್ವಾ. ಎಷ್ಟೋ ರಾಜ ಮಹಾರಾಜದ್ದು ಹಾಗೆಯೇ ನಾವು ಒಂದ್ ವೇಳೆ ತಪ್ಪಿದೆ ಅಂತ ಗೊತ್ತಾದ್ರೆ ಅದನ್ನ ತಿದ್ದುಪಡಿ ಮಾಡೋದಕ್ಕಾಗೋದಿಲ್ಲ ಸಿಸ್ಟಮ್ ನಲ್ಲಿ ಅಥವಾ ನಮ್ಮ ಒಂದು ವ್ಯವಸ್ಥೆನಲ್ಲಿ ಅಂತ ಗೊತ್ತಾಯ್ತು ಅಂತಂದ್ರೆ ಅದಕ್ಕೆ ತಕ್ಕದಾಗಿರುವಂತಹ ಮಾರ್ಪಾಡುಗಳನ್ನ ಅಥವಾ ಒಂದು ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಕೊಂಡು ಮುಂದಕ್ಕೆ ಹೋಗುವಂಥದ್ದು ಬುದ್ಧಿವಂತಿಕೆ ಲಕ್ಷಣ. ಒಟ್ನಲ್ಲಿ ಸರಿಯಾದನ್ನ ಕಲಿಬೇಕು. ಇಲ್ದೆ ಹೋದ್ರೆ ಕಂಪ್ಲೀಟ್ ಆಗಿ ಆ ಸಿಸ್ಟಮ್ ಇಂದಲೇ ಹೊರಗಡೆ ಬರ್ಬೇಕಾಗತ್ತೆ. ಅದನ್ನ ನಾನು ನಿಮ್ಮ ನಿಷ್ಕರ್ಷೆಗೆ ಬಿಡ್ತೀನಿ, ಆಯ್ತಾ. ಹಾಗೆ ನೋಡಿದ್ರೆ ಒಬ್ರು ಹೆಸರಾಂತ ಸಂಗೀತ ವಿದ್ವಾಂಸರು ರಚನಾಕಾರರು ಕೂಡ ಒಂದು ಹೇಳಿದ್ದಾರೆ. ಏನು ಅಂತಂದ್ರೆ ರೂಪಮುಜೂಚಿ ವರ್ಣ ಸಾಮಾನ್ಯವಾಗಿ ನಾವು ಮುತ್ತುಸ್ವಾಮಿ ದೀಕ್ಷಿತ್ರದ್ದು ಅಂತಲೇ ನಂಬ್ಕೊಂಡ್ ಬಂದಿದೀವಿ. ಈಗ ನೀವ್ ಹೇಳ್ತಾ ಇದ್ದೀರಾ ರಂಗಸ್ವಾಮಿ ನಟವನಾರ ಅವರದು ಅಂತ ಹೇಳ್ಬಿಟ್ಟು, ಈಗ ನಮ್ಗೆ ಅದು ಹೊಸ್ತು ಅಂತಲೂ ಅಂದಿದ್ದಾರೆ. ಸತ್ಯ ಅದು. ಈಗ ರೂಪಮುಜೂಚಿ ವರ್ಣವನ್ನ ನಾವು ಮುತ್ತುಸ್ವಾಮಿ ದೀಕ್ಷಿತರು ಅಂತಲೂ ಕೂಡ ಕಲ್ತಿದೀವಿ. ಹಾಗೇನೆ ಅದರ ಮೂಲ ರಚನಾಕಾರರು ರಾಮಸ್ವಾಮಿ ದೀಕ್ಷಿತರು ಅಂತಲೂ ಕೂಡ ಹೇಳೋರಿದ್ದಾರೆ, ಅಂದ್ರೆ ಅವ್ರ ತಂದೆ. ಹಾಗೇನೆ ರಂಗಸ್ವಾಮಿ ನಟವನಾರ್ ಅನ್ನುವಂತಹ ಕಲಾವಿದರು, ನಟವಕಾರರೇ ಅದನ್ನ ಬರೆದಿದ್ದಾರೆ ಅನ್ನೋದು ಕೂಡ ನಮ್ಗೆ ಕಂಡು ಬರುತ್ತೆ. ಒಟ್ನಲ್ಲಿ ನೀವು ನಿಮ್ಮ ಪರೀಕ್ಷೆಗೆ ಯಾವುದು ಹೇಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ನೀವು ಗಮನಿಸ್ಕೊಳ್ಬೇಕು. ಬೇಕಿದ್ರೆ ಇದ್ರ ಬಗ್ಗೆ ಸಂಶೋಧನೆಯನ್ನ ಮುಂದಿನ ಹಂತಗಳಲ್ಲಿ ನೀವು ಕೈಗೊಳ್ಳಬಹುದು. ಲಲಿತಾ ಶ್ರೀನಿವಾಸನ್ ಅವರು ಕೂಡ ಸೂಚಿಸಿದ್ದಾರೆ, ಸರೋಜಾಕ್ಷಿ ವರ್ಣ ಅನ್ನೋದನ್ನ ನಾನು ಮೊದಲು ನನ್ನ ರಂಗ ಪ್ರವೇಶಕ್ಕೆ ಮಾಡಿದ್ದೆ ಅಂತಿದ್ರು. ತುಂಬಾ ಸಂತೋಷ. ತಂಜಾವೂರು ಸಹೋದರರು ಬರೆದಿರುವಂತಹ ಸ್ವರಜತಿ ವರ್ಣ ಸರೋಜಾಕ್ಷಿ. ಸಾಮಾನ್ಯವಾಗಿ ನಾವು ಎಲ್ಲೂ ಕೂಡ ಈ ತರದ ವರ್ಣಗಳನ್ನೆಲ್ಲ ನರ್ತಿಸೋದಿಲ್ಲ. ಆ ತರದ ಒಂದು ಪ್ರಯುಕ್ತಿ ಮೈಸೂರು ಪರಂಪರೆನಲ್ಲಿ ಇತ್ತು ಅಂತ ಗೊತ್ತಾಗತ್ತೆ. ಚಿನ್ನಯ್ಯ ಒಬ್ರಿದ್ರಲ್ವಾ ತಂಜಾವೂರು ಸಹೋದರಲ್ಲಿ, ಅವರ ಮೂಲಕವಾಗಿ ಮೈಸೂರು ಪರಂಪರೆಯಲ್ಲಿ ಅದು ಚಾಲ್ತಿಗೆ ಬಂತು ಅಂತಲೂ ಕೂಡ ನಾವು ಅರ್ಥ ಮಾಡ್ಕೋಬಹುದು. ಓಕೆ, ಈ ಹೊತ್ತಿಗೆ ನೃತ್ಯ ಅನ್ನೋದು ರಾಜಾಶ್ರಯವೂ ಅಲ್ಲ ಅಲ್ವಾ. ರಾಜರ ಒಂದು ಆಡಳಿತ ಇಲ್ಲ. ಹಾಗೇನೆ ದೇವಸ್ಥಾನಗಳಿಂದ ಬಂತು, ದೇವದಾಸಿಯರ ನರ್ತನ ಮಾಡ್ತಾ ಇದ್ರು, ನಾವು ಆ ಪರಂಪರೆಯವರು ಅಲ್ಲ. ಹಾಗೇನೆ ಆಶ್ರಯದಾತರು, ಜಮೀನ್ದಾರರು ಅಥವಾ ಇನ್ ದೊಡ್ಡವರು ಯಾರೋ ನಾಯಕರು ಅವರೆಲ್ಲ ಇದಾರ, ಅವರು ಇಲ್ಲ, ಅವ್ರ ಅರ್ಪಣೆಯೂ ಅಲ್ಲ. ಬದಲಾಗಿ ಇವತ್ತು ನೃತ್ಯ ಅನ್ನೋದು ಪ್ರದರ್ಶನ ಕಲೆಯಾಗಿದೆ, ಪರ್ಫಾರ್ಮಿಂಗ್ ಆರ್ಟ್ಸ್ ಆಗಿದೆ. ಮೊದಲಿಂದಲೂ ಹೌದು ಪ್ರದರ್ಶಕ ಕಲೆ, ಆದ್ರೆ ನಿಜವಾಗಿಯೂ ಕೂಡ ಅದು ದೇವರ ಒಂದು ಏನು ದೇವಸ್ಥಾನದ ಒಂದು ಆಲಯ ವಾತಾವರಣದಲ್ಲೂ ಬಂದಿಲ್ಲ. ಈಗ ರಾಜಾಶ್ರಯವೂ ಅಲ್ಲ ಅಥವಾ ನಾಯಕ ಜಮೀನ್ದಾರ ಆಶ್ರಯದಲ್ಲೂ ಇಲ್ಲ. ಪ್ರದರ್ಶನ ಕಲೆಯಾಗಿ ನಾವು ಅದನ್ನ ಗಮನಿಸ್ಕೊಂಡಿದೀವಿ. ಹಾಗಾಗಿ ತಿಳಿದು ಮಾಡ್ಬೇಕು. ಆ ಕಂಪೋಸಿಷನ್ಸ್ ನ ಅರ್ಥ ಮಾಡ್ಕೊಂಡು, ಆ ಕಂಪೋಸಿಷನ್ಸ್ ನ ಲಕ್ಷಣಗಳನ್ನ ಅರ್ಥ ಮಾಡ್ಕೊಂಡು, ಅದರ ಸಾಹಿತ್ಯವನ್ನ ಗಮನಿಸಿ, ಅದರ ಛಂದಸ್ಸನ್ನ ಗಮನಿಸಿ ತಿಳಿದು ಮಾಡ್ಬೇಕು. ಇಲ್ಲಿದ್ರೆ ಅದು ಒಂಥರ ಆ ಸಾಹಿತ್ಯಕ್ಕೆ ಹಾಗೇನೆ ನಮ್ಮ ಪ್ರಾಚೀನರಿಗೆ ಮಾಡುವಂತಹ ಅಪಚಾರವಾಗಿ ದೋಷವಾಗಿ ಕಾಣುತ್ತೆ. ಇದನ್ನ ಗಮನಿಸ್ಕೊಂಡು ಮಾಡಿ, ಆಯ್ತಾ. ಇನ್ನೊಬ್ರು ಕೇಳಿದ್ದಾರೆ,
ನಿಮ್ಮ ಕೋರ್ಸ್ಗಳ ಬಗ್ಗೆ ಮತ್ತೊಂದಷ್ಟು ತಿಳಿಬೇಕು ಅಂತ ಆಸೆ ಆಗಿದೆ. ನೀವು ಸಾಮಾನ್ಯವಾಗಿ ಹೇಳ್ತೀರಾ ಮೇಡಮ್ ಅಂತ ಕೇಳಿದ್ದಾರೆ. ಅವಶ್ಯವಾಗಿ ನಮ್ಮಲ್ಲಿ ಸಾಮಾನ್ಯವಾಗಿ ಒಟ್ಟು 11-12 ರೀತಿಯ ಕೋರ್ಸ್ಗಳು ನಡೆಯುತ್ತೆ. ನೂಪುರ ಭ್ರಮರಿ ಭಾರತೀಯ ಜ್ಞಾನ ಪರಂಪರೆಗಳ ಅಧ್ಯಯನ ಕೇಂದ್ರ. ಇದು ಭಾರತೀಯ ಶಿಕ್ಷಣ ಸಚಿವಾಲಯದ IKS ಡಿವಿಷನ್ ಇಂದ ಅಧಿಕೃತವಾಗಿ ನೋಂದಾಯಿತಗೊಂಡು ಫೈನಾನ್ಷಿಯಲ್ ಗ್ರಾಂಟ್ ಅನ್ನ ಪಡೆದಿರುವಂತಹ ಸಂಸ್ಥೆ. ಸುಮಾರು 20 ವರ್ಷ ಆಯ್ತು. ನಾಟ್ಯಶಾಸ್ತ್ರದ 3 ರೀತಿಯ ಕೋರ್ಸ್ಗಳು ನಡೆಯುತ್ತೆ, ಬೇರೆ ಬೇರೆ ಹಂತಗಳಲ್ಲಿ. ಅದ್ರಲ್ಲಿ ಕರ್ಣವೂ ಇದೆ, ನಾಟ್ಯಶಾಸ್ತ್ರದ ಬಗ್ಗೆ ಇನ್ಡೆಪ್ತ್ ಆಗಿ ಹೋಗುವಂತದ್ದು ಇದೆ, ಹಾಗೇನೆ ಒಂದು ಓವರ್ ವ್ಯೂ ಅನ್ನೋ ಥರದಲ್ಲೂ ಒಂದು ಕೋರ್ಸ್ ಇದೆ. ನಟವಾಂಗದಲ್ಲೂ ಹಾಗೇನೆ ಪ್ರಿಲಿಮಿನರಿ ಲೆವೆಲ್, ಅಡ್ವಾನ್ಸ್ಡ್ ಲೆವೆಲ್ ಅಂತಿದೆ. ಅಡ್ವಾನ್ಸ್ಡ್ ಲೆವೆಲ್ ನಲ್ಲಿ ಪ್ರಾಕ್ಟಿಕಲ್ ಇದೆ, ಹಾಗೇನೆ ಥಿಯರಿಗೂ ಸಪರೇಟ್ ಆಗಿರುವಂತಹ ಬ್ಯಾಚ್ ಇದೆ. ಹಾಗೇನೆ ಪರೀಕ್ಷೆಗಳಿಗೂ ಕೂಡ ಪಾಠವನ್ನ ಮಾಡ್ತೀವಿ. ನಿಮ್ಮ ಜೂನಿಯರ್, ಸೀನಿಯರ್, ಹಾಗೇನೆ ಗಂಧರ್ವ ಮಹಾವಿದ್ಯಾಲಯ ಅಥವಾ ಬೇರೆ ಬೇರೆ ರೀತಿಯ ಪರೀಕ್ಷೆಗಳಿಗೂ ಪಾಠ ಮಾಡ್ತೀವಿ. ಸಂಶೋಧನೆಗೆ ಸಂಬಂಧಪಟ್ಟಾಗಿನೂ ಪಾಠಗಳಿದೆ. ಅಂದ್ರೆ ಸಂಶೋಧಕರಾದಂಥವರು ತಮ್ಗೆ ಹೆಚ್ಚಿನ ಕ್ಲಾರಿಟಿ ಬೇಕು, ತಮ್ಗೆ ಹೆಚ್ಚಿನ ಒಂದು ಅನುಕೂಲ ಆಗ್ಬೇಕು ಅನ್ನೋ ದೃಷ್ಟಿನಲ್ಲಿದ್ರೆ ಅವರು ವಿವಿಧ ಶಾಸ್ತ್ರಗಳನ್ನ ಸಮನ್ವಯ ಮಾಡ್ಕೊಂಡಿರುವಂತಹ ಸಂಶೋಧನೆಯ ಕೋರ್ಸ್ ಅನ್ನ ನಮ್ಮಲ್ಲಿ ಕಲಿಬಹುದು. ಇದಲ್ಲದೇನೆ ಅಲಂಕಾರ ಶಾಸ್ತ್ರದ ಕೋರ್ಸ್ ಇದೆ. ಅಂದ್ರೆ ಏಸ್ಥೆಟಿಕ್ಸ್, ಎಸ್ಪೆಷಲಿ ರಸ, ಭಾವ, ಅದ್ರ ಬೇರೆ ಬೇರೆ ಥಿಯರಿಗಳು, ಅದಕ್ಕೆ ಸಂಬಂಧಪಟ್ಟಾಗಿರುವಂತಹ ಕೋರ್ಸ್ ಇದೆ. ನಾಯಕ ಭೇದಗಳ ಲಕ್ಷಣಕ್ಕೆ ಸಂಬಂಧಪಟ್ಟ ಹಾಗೇನೆ ಅತ್ಯದ್ಭುತವಾಗಿರುವ ಕೋರ್ಸ್ ಇದೆ. ಡಾಕ್ಟರ್ ದ್ವರಿತಾ ವಿಶ್ವನಾಥ್ ಅವರು ಅದನ್ನ ನಡೆಸ್ಕೊಡ್ತಾರೆ. ಹಾಗೇನೆ ವಿಶೇಷ ನೃತ್ಯ ಬಂಧಗಳ ಕಲಿಕೆ, ಅಂದ್ರೆ ಸ್ವರಜತಿ ವರ್ಣಗಳು ಅಥವಾ ವಿಶೇಷವಾಗಿರುವಂತಹ ಹಳೆಯ ಕಾಲದ ವರ್ಣಗಳು, ಜೊತೆ ಸ್ವರಗಳು, ಇದನ್ನೆಲ್ಲ ಕಲಿಸ್ಕೊಡುವಂತಹ ಒಂದು ಕೋರ್ಸ್ ಇದೆ. ದೇವಾಲಯ ಶಿಲ್ಪಗಳು ಮತ್ತು ಅದಕ್ಕೆ ನೃತ್ಯಕ್ಕೆ ಇರುವಂತಹ ಸಂಬಂಧದ ಬಗ್ಗೆ ತಿಳಿಯಪಡಿಸುವಂತಹ ಒಂದು ಕೋರ್ಸ್ ಕೂಡ ಇದೆ. ಮತ್ತು ಶಾಸ್ತ್ರ ಗ್ರಂಥಗಳ ಬಗ್ಗೆ ಬೇರೆ ಬೇರೆ ರೀತಿಯ ಶಾಸ್ತ್ರ ಗ್ರಂಥಗಳಿದೆ ಅಲ್ಲ, ಸಂಗೀತ ರತ್ನಾಕರದಿಂದ ಮೊದಲುಗೊಂಡು ಇತ್ತೀಚೆಗೆ ಬಂದಿರುವಂತಹ ರಸಿಕ ಜನ ಮನೋಲ್ಲಾಸಿನಿ, ಸಾರ ಸಂಗ್ರಹ, ವರತ ಶಾಸ್ತ್ರಮು ತನಕ ಬೇರೆ ಬೇರೆ ಶಾಸ್ತ್ರ ಗ್ರಂಥಗಳನ್ನ ಅದು ಅವಧಿನಿಷ್ಠವಾಗಿ ಹಾಗೇನೆ ಆಯ್ಕೆ, ನೀವು ಮಾಡ್ಕೊಂಡಿರುವಂತಹ ಆಯ್ಕೆ ಮೂಲಕವಾಗಿ ಕೂಡ ನಾವು ಪಾಠವನ್ನ ಮಾಡ್ತೀವಿ. ಇದಲ್ದೇನೂ ಕೂಡ ನಾವು ಇನ್ನೊಂದಷ್ಟು ಕೋರ್ಸ್ಗಳನ್ನ ನಡೆಸ್ತೀವಿ. ತಾವು ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ nupurabhramari.com ನಲ್ಲಿ ವಿವರಗಳನ್ನ ಪಡ್ಕೊಳ್ಬಹುದು. ಈಗ ನೀವು ಕೇಳಿದ್ರಲ್ವಾ ಇಷ್ಟು ದಿನ ಯಾಕೆ ಪಾಠ ಮಾಡ್ಲಿಲ್ಲ ಮೇಡಮ್ ಅಂತ. ಬೇರೆ ಬೇರೆ ಕಾರಣಗಳಿದೆ. ಒಂದು, ನಮ್ಮ ದೇಶಕ್ಕೆ ನಿರೀಕ್ಷಿಸಲಾಗದಂತಹ ಬರಸಿಡ್ಲು ಬಂತು, ಪಹಲ್ಗಾಮ್ ಅಟಾಕ್ ಆಯ್ತು, ಮನಸ್ಸೆಲ್ಲ ಕಲವಿಲ ಆಗೋಯ್ತು, ಮೂಡೇ ಸರಿ ಇರಲ್ವಲ್ಲ. ದೇಶಕ್ಕೆ ಬಂದ್ರೆ ನಮ್ಮ ದೇಹಕ್ಕೆ ಬಂದ ಹಾಗೆ ಅಲ್ವಾ, ನಾವ್ ಅದನ್ನ ಮರಿಬಾರ್ದಾಕೆ? ದೇಶಕ್ಕೆ ಬಂದ್ರೆ ತಾನೇ ನಾವು, ದೇಶಕ್ಕೆ ಬಂದ್ರೆ ಅಥವಾ ಬರದಿದ್ರೆ ಅದ್ರ ಬೇಸಿಸ್ ಮೇಲೆನೆ ನಾವು ನಮ್ಮ ಎಲ್ಲಾ ರೀತಿ ಚಟುವಟಿಕೆಗಳನ್ನ ನಡೆಸ್ಕೊಂಡು ಹೋಗ್ತೀವಿ. ಕಲೆ, ಸಂಗೀತ, ಸಾಹಿತ್ಯವೂ ಕೂಡ ದೇಶ ಚೆನ್ನಾಗಿದ್ರೆ ನಮ್ಮ ಕಲೆನೂ ಚೆನ್ನಾಗಿರುತ್ತೆ. ದೇಶಕ್ಕೆ ತೊಂದರೆ ಆಯ್ತು ಅಂತಂದ್ರೆ, ಕೊರೋನಾ ಟೈಮ್ನೆಲ್ಲ ನೀವು ನೋಡಿದಿರಲ್ವಾ, ತೊಂದರೆ ಆಯ್ತು ಅಂತಂದ್ರೆ ಯಾವುದೇ ರೀತಿಯ ಕಲೆ ಕೆಲಸಗಳನ್ನ ಮಾಡಕ್ಕಾಗಲ್ಲ, ಒಂಥರ ಉಸಿರುಗಟ್ಟಿದ ವಾತಾವರಣ ಇರುತ್ತೆ. ಆ ದೃಷ್ಟಿಯಿಂದ ಒಂದು ಹೌದು. ಎರಡನೇದಾಗಿ ಇನ್ನೇನು ಯುದ್ಧ ಆಗ್ಬಿಡುತ್ತೋ ಅನ್ನೋ ಥರದ ಒಂದು ನಿರೀಕ್ಷೆಗಳು ಇತ್ತು, ಆ ದೃಷ್ಟಿಯಿಂದಲೂ ಹೌದು. ಅದಲ್ಲದೇನೆ ಒಂದು ಖೇದಕರವಾದಂತಹ ಮಾಹಿತಿ ನನಗೆ ತಿಳಿದು ಬಂತು. ಒಂದಷ್ಟು ದಿನ ನಾನು ಅದಕ್ಕೆ ಬೇಸರವನ್ನು ತಾಳದೆ ತುಂಬಾ ಮನಸ್ಸು ವಿಲವಿಲ ಒದ್ದಾಡ್ಬಿಡ್ತು. ಅದು ಏನ್ ಕಾರಣ ಅಂತಂದ್ರೆ, ನಮ್ಮ ಈ ನೃತ್ಯ ಮಾರ್ಗ ಮುಖರ ಪುಸ್ತಕ ಇದೆಲ್ಲ 2011ರಲ್ಲಿ ಬಂದಿದ್ದು. ಇದನ್ನ ವ್ಯವಸ್ಥಿತವಾಗಿ ನಕಲು ಮಾಡಿದ್ದಾರೆ. ಅದು ಕೂಡ ನಮ್ಮ ಭರತನಾಟ್ಯದ ಕ್ಷೇತ್ರದಲ್ಲಿರುವಂತಹ ಕಲಾವಿದರೊಬ್ರು, ಸಂಶೋಧಕರು ಆಗಿದ್ದಾರೆ ಅಂತ ಲೆಕ್ಕ. ಅವರು ಒಂದು ನಮ್ಮ ಹೆಸರನ್ನು ತೆಗೆದುಕೊಳ್ಳದೆ ಬಿಬ್ಲಿಯೋಗ್ರಫಿನಲ್ಲಿ ಸುಮ್ನೆ ಒಂದು ತುಚ್ಛವಾಗಿ ನಮ್ಮ ಹೆಸರನ್ನು ಹಾಕಿ, ನೃತ್ಯ ಮಾರ್ಗ ಮುಖರದ ಹೆಸರು ಹಾಕಿ, ಸುಮಾರು ಪುಷ್ಪಾಂಜಲಿಯಿಂದ ಮೊದಲುಗೊಂಡು, ಪುಷ್ಪಾಂಜಲಿ 32ನೇ ಪುಟದಿಂದ ಶುರುವಾಗತ್ತೆ, ಅಲ್ಲಿಂದ ಮೊದಲುಗೊಂಡು ಆಲ್ಮೋಸ್ಟ್ ತಿಲ್ಲಾನದವರೆಗೂ ಕೂಡ, ಅಂದ್ರೆ 115 ಪುಟದವರೆಗೂ ಕೂಡ ಎಷ್ಟೋ ಪ್ಯಾರಾಗ್ರಾಫ್ಗಳನ್ನ ಹಾಗೆ ಭಟ್ಟಿ ಇಳಿಸಿ ಬರೆದಿದ್ದಾರೆ. ಒಂದು ಮಾತು ಕೂಡ ನಮ್ಮನ್ನ ಕೇಳೂ ಇಲ್ಲ. ಅಷ್ಟು ಚೆನ್ನಾಗಿ ನಾವು ಇದನ್ನ ಹೇಳಿದ್ವಿ, ಕಾಪಿರೈಟ್ ಇದೆ ಅನ್ನೋ ದೃಷ್ಟಿಯಿಂದ ಸ್ಪಷ್ಟವಾಗಿ ಮುದ್ರಣನೂ ಮಾಡಿದೀವಿ. ಇದು ನನಗೆ ಗಮನಕ್ಕೆ ಬಂದಿದ್ದು ಇತ್ತೀಚೆಗೆ, ಆದ್ರೆ ಈ ಕೆಲಸ ಆಗಿರೋದು ಸುಮಾರು 5-6 ವರ್ಷಗಳ ಹಿಂದಕ್ಕೆ. ತುಂಬಾ ಹೇಯವಾದ ಕೃತ್ಯ. ಸಾಮಾನ್ಯವಾಗಿ ಕೊರಿಯೋಗ್ರಫಿಯನ್ನ ಕಾಪಿ ಮಾಡೋದಿದೆ, ಅಥವಾ ಸಾಂಗ್ಸ್ಗಳನ್ನ ಕಾಪಿ ಮಾಡೋದಿದೆ. ಪುಸ್ತಕಗಳ ಮಟ್ಟಕ್ಕೆ ಇಳಿತಾರೆ ಅಂತ ಅಂದುಕೊಂಡಿರಲಿಲ್ಲ. ಪುಸ್ತಕಗಳನ್ನ ನಕಲು ಮಾಡೋದು, ಕಾಪಿ ರೈಟ್ಸ್ ಗಳನ್ನ ಉಲ್ಲಂಘನೆ ಮಾಡಿ ಕಾಪಿ ಪೇಸ್ಟ್ ಮಾಡೋ ಥರದಲ್ಲಿ ನಮ್ಮ ಕೆಲಸ. ನಾವೆಷ್ಟೋ ವರ್ಷ ಓದಿ
ಒಂದಷ್ಟು ಪುಸ್ತಕಗಳದ್ದು ಪರಾಮರ್ಶನ ಮಾಡಿ ಅವರ ಹೆಸರು ಸಮೇತ ಹಾಕಿ ಬರ್ದಿರ್ತೀವಿ. ಈಗ ಡಾಕ್ಟರ್ ವಿ ರಾಘವನ್ ಆಗಿರ್ಲಿ, ಬಿ ಎಸ್ ಕೌಶಿಕ್ ಆಗಿರ್ಲಿ, ಅಥವಾ ಡಾಕ್ಟರ್ ಸತ್ಯನಾರಾಯಣ ಅವರಾಗಿರ್ಲಿ, ಹೀಗೆ ಅನೇಕಾನೇಕ ಮಂದಿಯ ರೆಫರೆನ್ಸ್ ಸಹಿತವಾಗಿ ಬಂದಿರೋ ಪುಸ್ತಕ ಇದು. ಮುರಳೀಧರ್ ಮಾಸ್ಟರ್ ಆಗಿರ್ಲಿ, ಅವರನ್ನ ಯಥಾವತ್ತು ಉಲ್ಲೇಖಿಸಿ ಅವರಿಗೆ ತಕ್ಕದಾಗಿರುವಂತಹ ಒಂದು ಋಣವನ್ನು ಕೊಟ್ಟೆ ನಾವು ಬರೆದಿರ್ತೀವಿ, ಗ್ರಂಥ ಋಣವನ್ನು ಕೊಟ್ಟು. ಅದನ್ನ ಬಿಟ್ಟು ಯಥಾವತ್ತು ಮಕ್ಕಳಿಗೆ ಪ್ರಯೋಜನ ಆಗುತ್ತೋ ಬಿಡುತ್ತೋ ಈ ಮಟ್ಟದ ಹೇಯವಾದ ಕೃತ್ಯವನ್ನ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ. ಇದು ಕೂಡ ವಿದ್ಯಾರ್ಥಿ ಒಬ್ಬಳಿಂದ ನಂಗೆ ಗೊತ್ತಾಗಿದ್ದು. ವಿದ್ಯಾರ್ಥಿ ಮತ್ತು ಒಬ್ರು ಶಿಕ್ಷಕರು ನನಗೆ ಫೋನ್ ಮಾಡಿ ಹೇಳಿದ್ರು, ಮೇಡಮ್ ನಿಮ್ಮ ಪುಸ್ತಕ ತರದೇ ಇನ್ಫಾರ್ಮೇಶನ್ ಅನ್ನ ನಾವು ಗಂಧರ್ವ ಪಠ್ಯ ಪುಸ್ತಕಗಳಲ್ಲಿ ನಾವು ಕಂಡಿದೀವಿ. ಗಂಧರ್ವ ಪರೀಕ್ಷೆಗಳಿಗೆ ಬಳಸುವಂತಹ ಕನ್ನಡ ಪಠ್ಯ ಪುಸ್ತಕಗಳಲ್ಲಿ ಒಂದಷ್ಟರಲ್ಲಿ ಕಂಡಿದೀವಿ. ನೀವ್ ತೆಗ್ದಿದ್ದೀರಾ ಅಥವಾ ಅವ್ರು ತೆಗ್ದಿದ್ದಾರಾ ಅಂತ ಸ್ವಲ್ಪ ಹೊರಟಾಗೆ ಮಾತಾಡೋರು. ಎಷ್ಟು ನೋವಾಯ್ತು ಅಂತಂದ್ರೆ ನಾನ್ ತಕ್ಷಣ ಹೇಳಿದೆ, ನೀವು ನನ್ನ ಪುಸ್ತಕದ ಏನು ಇಯರ್ ನೋಡ್ಬೇಕಿತ್ತು. 2011 ಆಗಿದ್ದು, ಅದು ಎಷ್ಟರಲ್ಲಿದೆ? 2019, 18, 17, 16 ಎಷ್ಟು ಸಲ ಅದು ರೀಪ್ರಿಂಟ್ ಆಗಿದೆ. ತುಂಬಾ ನೋವಾಯ್ತು ಸ್ನೇಹಿತರೆ. ಅಂದ್ರೆ ನಾವು ಕಷ್ಟಪಟ್ಟು ಒಂದು ಸಂಶೋಧನೆಯನ್ನ ಮಾಡಿ ಬರೆದಿರ್ತೀವಿ, ಒಂದಷ್ಟು ಜನರ ಋಣ ಇದರಲ್ಲಿರುತ್ತೆ. ಎಷ್ಟೋ ಜನ ಹಿರಿಯರು ಕಾಂಟ್ರಿಬ್ಯೂಟ್ ಮಾಡಿದ್ದನ್ನು ಹಾಕಿರ್ತೀವಿ, ಅವ್ರದ್ದನ್ನೂ ಕೂಡ ಸರಿಯಾಗಿ ಮೆನ್ಷನ್ ಮಾಡದೆ, ಅವ್ರನ್ನೂ ಕೂಡ ದಾಖಲಿಸದೆ, ಯಾವ ಪುಸ್ತಕ ಅಂತಲೂ ಕೂಡ ಹೇಳದೆ, ಕೊನೆಗೆ ಎಲ್ಲೋ ಒಂದು ಬಿಬ್ಲಿಯೋಗ್ರಫಿನಲ್ಲಿ ಒಂದು ಲೈನ್ ಹಾಕ್ಬಿಟ್ಟು ಸುಮಾರು 100 ಪೇಜಿನಷ್ಟು ಪುಟಗಳನ್ನು ಹಾಗೆ ಬಟ್ಟಿ ಇಳಿಸೋದಿದೆ ಅಲ್ಲ, ಇದು ಹೇಯವಾದ ನೀಚವಾದ ಕೃತ್ಯ. ಇದು ಕಲಾವಿದರಿಂದ ನಾನು ಅಪೇಕ್ಷೆ ಪಟ್ಟಿರಲಿಲ್ಲ. ಇನ್ಫ್ಯಾಕ್ಟ್ ಅವರು ಡಾಕ್ಟರೇಟ್ ಕೂಡ ಮಾಡಿದ್ದಾರೆ. ನಾನು ಯಾರನ್ನ ಅಂತ ಹೆಸರು ಹೇಳ್ತಾ ಇಲ್ಲ, ನೋವಾಗಿದೆ. ನಾನು ಒಂದಂತೂ ಹೇಳೋದಕ್ಕೆ ಇಷ್ಟಪಡ್ತೀನಿ, ಹಳಬ್ರು ಪ್ರಾಚೀನರು ಕೂಡ ಎಷ್ಟೋ ವಿಷಯಗಳಲ್ಲಿ ಶ್ಲೋಕಗಳನ್ನ ನಕಲು ಮಾಡಿದ್ದಾರೆ. ಆದ್ರೆ ಕೊನೆ ಪಕ್ಷ ಇದು ಮತಂಗನದ್ದು, ಇದು ಕೀರ್ತಿಧರನದ್ದು, ಇದು ಅಭಿನವಗುಪ್ತನದ್ದು, ಇದು ಶಾರ್ಂಗದೇವನದ್ದು ಅನ್ನುವಂಥ ಒಂದು ಕೊನೆ ಪಕ್ಷ ಅವರ ಹೆಸರನ್ನ ಮೆನ್ಷನ್ ಮಾಡಿ ಅದನ್ನ ಹೇಳುವಷ್ಟರ ಮಟ್ಟಿಗಾರ ಸೌಜನ್ಯವನ್ನ ತೋಡಿದ್ದಾರೆ. ಎಲ್ಲೆಲ್ಲ ಕಾಪಿ ಆಗಿದೆಯೋ ಅದನ್ನ ಸ್ಪಷ್ಟವಾಗಿ ವಿದ್ವಾಂಸರು ನಿರಾಕರಿಸುವ ಮಟ್ಟಕ್ಕೂ ನಡೆದಿದೆ. ಈ ತರದ ಒಂದು ಪ್ರವೃತ್ತಿಯನ್ನ ನಾವು ಪ್ರಾಚೀನರಿಂದಂತೂ ಕಲಿಯಕ್ಕಾಗಲ್ಲ. ಅಂದ್ರೆ ಇದು ವೈಯಕ್ತಿಕವಾಗಿ ಬಂದಿರುವಂತಹ ಒಂದು ಲಾಲಸೆ. ಅನ್ಫಾರ್ಚುನೇಟ್ಲಿ ಅದಕ್ಕೆ ಆ ಪುಸ್ತಕಕ್ಕೆ ತುಂಬಾ ಜನ ಆಹಾ ಓಹೋ ಅನ್ನೋ ಥರದಲ್ಲಿ ಮುನ್ನುಡಿಯಲ್ಲಿ, ಬೆನ್ನುಡಿಯಲ್ಲಿ, ಇದ್ದ ಪೇಜ್ಗಳನ್ನೆಲ್ಲ ಬರೆದಿದ್ದಾರೆ. ನಂಗೆ ಒಂಥರ ಖೇದ ಅಂತ ಅನ್ನಿಸ್ತು. ನಾವು ಎಷ್ಟೋ ಕಾಲಗಳ ಒಂದು ಪರಿಶ್ರಮವನ್ನ ಒಂದು ಸಲ ಕೊಚ್ಚೆನಲ್ಲಿ ನೀರು ಹರಿಸ್ಬಿಟ್ರಲ್ಲ ಅಂತ ಅನ್ನಿಸ್ತು. ಕ್ಷೇಮವಾಗಿರ್ಲಿ ಅವರು ಅಷ್ಟೇ. ಒಂದಂತೂ ಹೇಳೋದಕ್ಕೆ ಇಷ್ಟಪಡ್ತೀನಿ, ನಾವು ಹುಟ್ಟದಾಗ್ಲೇ ಎಷ್ಟೋ ಋಣಗಳನ್ನ ಹೊತ್ತು ಹುಟ್ಟಿರ್ತೇವೆ. ದೇವಋಣ, ಪಿತೃಋಣ, ಋಷಿ ಋಣ, ನದಿ ಋಣ ಅಲ್ವಾ. ಸಾಧ್ಯವಾದಷ್ಟು ಅದನ್ನೆಲ್ಲ ತೀರಿಸ್ಕೊಳ್ಬೇಕು. ಈ ತರದ ಕೃತ್ಯಗಳನ್ನ ನಾವು ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಅದೇ ಋಣ ನಮಗ್ ವಾಪಸ್ಸಾಗಿ ಕರ್ಮವಾಗಿ ಬಡಿಯುತ್ತೆ. ಆ ಋಣವನ್ನ ತೀರಿಸದೆ ಮತ್ತೊಂದು ಜನ್ಮಕ್ಕೂ ಕೂಡ ನಮಗೆ ಪ್ರವೇಶ ಸಿಗೋದಿಲ್ಲ. ಹಾಗಾಗಿ ನೀವು ನನ್ನ ಸಹಿತವಾಗಿ ನಾನು ಪರಾಮರ್ಶಿಸಿರುವಂತಹ ಆ ಎಲ್ಲ ವಿದ್ವಾಂಸರಿಗೂ ಹಾಗೇನೆ ನೂಪುರ ಭ್ರಮರಿಗೂ ಋಣಿಯಾಗಿದ್ದೀರಾ. ಅದನ್ನ ಗಮನಿಸ್ಕೊಳ್ಬೇಕು. ಇದನ್ನ ಕೇಳುವಂತಹ ಆ ಕಲಾವಿದ್ರು ಇದನ್ನ ಗಮನಿಸ್ಕೊಳ್ಳಿ. ಹಾಗೇನೆ ನೀವು ಅಂಥವ್ರಿಗೆ ತಿಳಿಸಿ ಕೂಡ ಋಣಿಯಾಗಿದ್ದೀರಾ ಮತ್ತು ಈ ಋಣ ಮುಕ್ತಿಗೆ ಅವ್ರ ದಾರಿನ ಹುಡುಕಬೇಕು ಅಷ್ಟೇ. ಇದನ್ನ ಮತ್ತೆ ಅವರು ಕಾಪಿ ಮಾಡಿ ಪಬ್ಲಿಷ್ ಮಾಡಿ ಮಾರಾಟ ಮಾಡ್ತಾ ಇದ್ರೆ ಅವರಷ್ಟು ಲಜ್ಜೆಗೇಡಿ ಹೇಯವಾದಂತಹ ಒಂದು ಮನಸ್ಥಿತಿಯ ಒಂದು ಕಲಾವಿದ ಅಂತ ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಮನುಷ್ಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕೆಂತಂದ್ರೆ ಇದಕ್ಕಿಂತ ಆಚೆಗೆ ಹೇಳೋದಕ್ಕಾಗಲ್ಲ. ಕಲೆ ಅನ್ನೋದು ಮನಸ್ಸನ್ನ, ಬುದ್ಧಿಯನ್ನ ಪ್ರಕಾಶ ಮಾಡ್ಬೇಕು, ತಿಳುವಳಿಕೆನ ಜಾಸ್ತಿ ಮಾಡ್ಬೇಕು, ಇನ್ನೊಂದಷ್ಟು ತಗ್ಗುವ ಥರದಲ್ಲಿ ಮಾಡ್ಬೇಕು, ಇನ್ನೊಂದಷ್ಟು ನಾವು ಪ್ರೀತಿ, ಮಮತೆ, ಒಂದು ಕೃತಜ್ಞತೆಯಲ್ಲಿ ಬಾಳೋ ಥರದಲ್ಲಿ ಮಾಡ್ಬೇಕಲ್ವಾ. ಥ್ಯಾಂಕ್ಸ್ ಹೇಳೋಷ್ಟ್ರ ಮಟ್ಟಿಗಾದ್ರೂ ನಮಗೆ ಆ ಮಟ್ಟಿನ ಪ್ರಜ್ಞೆ ಇರ್ಬೇಕು. ಅದು ಯಾವುದೂ ಇಲ್ಲದೆ ಮಕ್ಕಳು ಮಾಡಿದ್ರೆ ಸರಿ. ಮಕ್ಕಳು ಪರೀಕ್ಷೆಗೆ ಬರೀತಾರೆ, ಪಾಪ ಪಾಠನೂ ಮಾಡಿರ್ತಾರೆ, ಓದ್ಕೊಳ್ತಾರೆ, ಜೆರಾಕ್ಸ್ ಮಾಡ್ಕೊಳ್ತಾರೆ, ಬರೀತಾರೆ. ಆದ್ರೆ ದೊಡ್ಡವರಾಗಿ, ತಿಳುವಳಿಕೆ ಉಳ್ಳವರಾಗಿ, ಡಾಕ್ಟರೇಟ್ ಮಾಡಿದವರಾಗಿ ಈ ಮಟ್ಟಿನ ಒಂದು ಕೃತ್ಯಕ್ಕೆ ನೀವು ಮನಸ್ಸು ಮಾಡಿದ್ರಲ್ಲ, ಅದು ಕೂಡ ನಿಮ್ಮ ಫೋಟೋಗಳನ್ನು ಹಾಕೊಂಡು ಮನಸ್ಸು ಮಾಡಿದ್ರಲ್ಲ, ನಾನು ಬರೆದಿರುವಂತಹ ಲೇಖನಕ್ಕೆ ನನ್ನನ್ನ ನೀವು ಎಷ್ಟು ಆಧರಿಸಿದೀರಾ ಅನ್ನೋದು ನನಗೆ ಹೆಮ್ಮೆ ಅಂತ ಅನಿಸ್ತು. ನಂಗೆ ನನ್ನ ಮೇಲೆ ನನಗೆ ಹೆಮ್ಮೆ ಅಂತ ಅನಿಸ್ತಾ ಇದೆ. ಯಾಕೆಂತಂದ್ರೆ ನನ್ನನ್ನ ಯಾರು ಯಥಾವತ್ತು ಕಾಪಿ ಮಾಡುವಷ್ಟರ ಮಟ್ಟಿಗೆ, ಅವ್ರಿಗೆ ಸ್ವಂತ ಬರೆಯಕ್ಕಾಗದಿರೋ ಅಷ್ಟರ ಮಟ್ಟಿಗೆ ನಾನ್ ಸ್ವಂತಿಕೆ ಉಳಿಸ್ಕೊಂಡಿದ್ದೀನಲ್ಲ ಅನ್ನೋದು ನಂಗೆ ಸಂತೋಷ ಕೊಡ್ತಾ ಇದೆ. ಇರ್ಲಿ, ಈಗ ಈ ತರಗತಿಯನ್ನ ಮುಗಿಸೋದಕ್ಕಿಂತ ಮುಂಚೆ ಈ ತರಗತಿಯ ಮುಖ್ಯವಾಗಿರೋ ಪಾಠ ಮಂಗಳಂ, ಮಂಗಲ.
ಹೇಳೋದಕ್ಕೆ ಬಿಟ್ಟೋಗಿತ್ತಲ್ವಾ ತಿಲ್ಲಾನಂದ ನಂತರ. ಮಧ್ಯಮಾವತಿ, ಶ್ರೀರಾಗ, ಸುರಟಿ ಮೊದಲಾದಂತಹ ರಾಗಗಳಲ್ಲಿ ಸಾಮಾನ್ಯವಾಗಿ ಮಂಗಲಪ್ರದ ಅನ್ನುವಂತಹ ಒಂದು ಸಾಂಪ್ರದಾಯಿಕ ರಾಗಗಳಿದೆ. ಅದನ್ನ ಮುಕ್ತಾಯದಲ್ಲಿ ಬಳಸಿ ಮಂಗಳ ಹಾಡುವಂಥದ್ದು ಪದ್ಧತಿ. ಮಂಗಳ ಅನ್ನೋದು ಪುಷ್ಪಾಂಜಲಿ ಟೈಮ್ನಲ್ಲೂ ಇರುತ್ತೆ. ಮಂಗಳ ಅಂತಂದ್ರೆ ಒಂದು ಸಮಾಪನ ಸಮಾರೋಪ ಮಾಡುವಾಗ್ಲೂ ಕಂಡು ಬರ್ಬೋದು, ಅಥವಾ ಆರಂಭದಲ್ಲಿ ಪುಷ್ಪಾಂಜಲಿ ಸಮಯದಲ್ಲೂ ಕಂಡು ಬರ್ಬೋದು. ಒಟ್ಟಿನಲ್ಲಿ ಶುಭವನ್ನ ಕೋರುವುದು, ಶುಭವನ್ನ ಸೂಚಿಸೋದು ಯಾರಿಗೆ, ಆ ಮೂಲಕವಾಗಿ ಧನ್ಯವಾದಗಳನ್ನ ಅರ್ಪಿಸೋದು ಅಲ್ವಾ. ನಾವು ನಮ್ಮ ಕಲೆಗೆ, ನಾವು ಪ್ರೀತಿಯಿಂದ ನಮ್ಮನ್ನ ಬೆಳೆಸಿರುವಂತಹ ತಂದೆ ತಾಯಿಗಳಿಗೆ, ಪ್ರೇಕ್ಷಕರಿಗೆ, ನಮ್ಮನ್ನ ಬೆಳೆಸಿರುವಂತಹ ಗುರುಗಳಿಗೆ, ವಿದ್ವಾಂಸರಿಗೆ, ವಾದ್ಯಕಾರರಿಗೆ, ಹೀಗೆ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನ ಅರ್ಪಿಸಿ ಒಂದು ಆರಂಭ ಮಾಡೋದು ಅಥವಾ ಮುಕ್ತಾಯ ಮಾಡುವಂಥದ್ದನ್ನ ನಾವು ಮಂಗಲ ಅಂತ ಕರಿತೀವಿ ಭರತನಾಟ್ಯದಲ್ಲಿ. ಹಾಗೇನೆ ಬೇರೆ ನೃತ್ಯ ಪದ್ಧತಿಗಳಲ್ಲೂ ಕೂಡ ಮೊದಲಿಗೆ ಆರಭಿ ರಾಗದಲ್ಲಿ ಕೆಲವನ್ನ ಶ್ಲೋಕಗಳನ್ನ ಬಳಸಿ ಮಂಗಳವನ್ನ ಮಾಡ್ತಾ ಇದ್ರು. ಇತ್ತೀಚೆಗೆ ರಾಗಮಾಲಿಕೆ ರಾಗಗಳಲ್ಲಿ ಸಾಮಾನ್ಯವಾಗಿ ಅದನ್ನ ಹಾಡಿ ಮಾಡ್ತಾರೆ. ಸಂಗೀತ ಕಚೇರಿನಲ್ಲಿ ಸಾಮಾನ್ಯವಾಗಿ ರಕ್ತಿ ರಾಗಗಳನ್ನೇ ಬಳಸೋದು, ಧನರಾಗಗಳನ್ನ ಇದರಲ್ಲಿ ಬಳಸೋದಿಲ್ಲ. ಮಧ್ಯ ಮತ್ತು ವೇಗ ಲಯದಲ್ಲಿ ಹಾಡುಗಾರಿಕೆ ಇರುತ್ತೆ. ತಾಳಬದ್ಧವಾಗಿ ರಾಗಬದ್ಧವಾಗಿನೇ ಹಾಡ್ತಾರೆ. ಶ್ಲೋಕಗಳನ್ನ ಕೂಡ ಅದೇ ಥರದಲ್ಲಿ ಹಾಡ್ತಾರೆ. ಅಂದ್ರೆ ಬರೀ ಸಾಹಿತ್ಯ ಇದ್ರೆ ಮಾತ್ರ ಶ್ಲೋಕಗಳನ್ನು ಕೂಡ ರಾಗಬದ್ಧವಾಗಿ ತಾಳಬದ್ಧವಾಗಿ ಹಾಡುವಂಥದ್ದು. ಸರ್ವೇ ಭವಂತು ಸುಖಿನಃ ಆಗಿರ್ಬೋದು, ಅಥವಾ ಒಂದೇ ಮಾತ್ರಂ ಆಗಿರ್ಬೋದು, ಅಥವಾ ಏನು ಇಂದಿನ ದಿನವೇ ಶುಭ ದಿನವೂ ಆಗಿರ್ಬೋದು. ಹಾಗೇನೆ ಈ ತರದ ತುಂಬಾ ಕೃತಿಗಳನ್ನ ನಾವು ಕಾಣಬಹುದು. ತೆಲುಗಿನಲ್ಲಿದೆ, ತಮಿಳಿನಲ್ಲಿದೆ, ಕನ್ನಡದಲ್ಲಿದೆ. ಹಾಗೇನೆ ತುಂಬಾ ಜನ ರಚನಾಕಾರರು ಬರೆದಿರೋದನ್ನ ಕಾಣಬಹುದು. ದಾಸರ ಪದಗಳನ್ನ ಹೆಚ್ಚಾಗಿ ಅಭಿವ್ಯಕ್ತಿಸ್ತಾರೆ. ಕೀರ್ತನೆ ಘಾಟ್ನಲ್ಲಿ ಅಂದ್ರೆ ಸ್ವಲ್ಪ ದೊಡ್ಡದಾಗಿ ಸ್ವರ ಸಹಿತವಾಗಿರುವಂತಹ ಮಂಗಲಗಳನ್ನು ಕೂಡ ನಾವು ಕಾಣಬಹುದು. ಸಂಸ್ಕೃತ, ದ್ರಾವಿಡ ಭಾಷೆಗಳಲ್ಲಿ, ತೆಲುಗು, ತಮಿಳು ಎಲ್ಲಾ ಭಾಷೆಗಳನ್ನು ನಾವು ಕಾಣಿಸ್ತೀವಿ. ಧನ್ಯಾಸಿ, ಮಧ್ಯಮಾವತಿ, ಶ್ರೀರಾಗ, ಪಂತುವರಾಳಿ, ಯದುಕುಲ ಕಾಂಬೋಜಿ, ವಸಂತ, ಕೇದಾರಗೋಳ, ಸೌರಾಷ್ಟ್ರ ಸಾಮಾನ್ಯವಾಗಿ ಬಳಸ್ತಾರೆ. ಅದರಲ್ಲೂ ಕೂಡ ಮಧ್ಯಮಾವತಿ, ಶ್ರೀರಾಗ, ಸುರುಟಿಯನ್ನ ಬಳಸೋದು ಹೆಚ್ಚು. ಸರಿ, ನಾವು ಈ 36 ಸಂಚಿಕೆಗಳು ಈ ಹೊತ್ತಿಗೆ ಆಯ್ತಲ್ವಾ. ಸ್ವಲ್ಪ ನೋವಿನಿಂದಲೇ ಮುಗಿಸ್ತಾ ಇದ್ದೀನಿ, ಸ್ವಲ್ಪ ಖುಷಿಯಿಂದಲೇ ಮುಗಿಸ್ತಾ ಇದ್ದೀನಿ ಈ ಸಂಚಿಕೆಗಳನ್ನ. ಸ್ವಲ್ಪ ಮಟ್ಟಿಗೆ ನೋವಾಗಿದೆ. ನಾನು ಇಷ್ಟು ಪ್ರೀತಿಯಿಂದ ನೃತ್ಯ ಮಾರ್ಗ ಮುಖರವನ್ನು ಓದಿ ಇದರ ಪ್ರಯೋಜನವನ್ನ ಪಡ್ಕೊಳ್ಳಿ ಅಂತ ಮಕ್ಕಳಿಗೆ ಹೇಳಿದ್ದೆ. ಆದ್ರೆ ದೊಡ್ಡವರು ಈ ಮಟ್ಟಿಗೆ ಪ್ರಯೋಜನ ಪಡಿತಾರೆ ಅಂತ ಗೊತ್ತಿರಲಿಲ್ಲ. ಅಂದ್ರೆ ಒಳ್ಳೆ ರೀತಿಯಲ್ಲಿ ಪ್ರಯೋಜನ ಪಡೆದವರು ಇದ್ದಾರೆ. ನನಗೆ ಹೇಳದೇನೆ ಸುಮಾರು 5-6 ವರ್ಷಗಳ ಮೊದಲನೇ ಅದನ್ನ ಕಾಪಿ ಮಾಡಿ ಮುದ್ರಣ ಮಾಡ್ಕೊಂಡವರು ಇದ್ದಾರೆ. ಪರೀಕ್ಷೆಗೆ ಮಕ್ಳಿಗೆ ಉಪಯೋಗ ಅನ್ನೋದೆಲ್ಲ ಹೇಳ್ತಾರೆ. ಆದ್ರೆ ಇದು ಯುಕ್ತವಾಗಿರುವಂತಹ ಕೆಲಸ ಅಲ್ಲ. ಕಲಾವಿದರಿಗೆ, ಮುಖ್ಯವಾಗಿ ಸಂಶೋಧಕರಾದವರಿಗೆ ಭೂಷಣವೇ ಅಲ್ಲ. ಸಾಮಾನ್ಯವಾಗಿ ರಚನಾಕಾರರಾಗ್ಲಿ, ಸಂಶೋಧಕರಾಗ್ಲಿ ಇನ್ನೊಬ್ಬರದು ಕಿಸೆನಲ್ಲೇ ಅಂದ್ರೆ ಪಾಕೆಟ್ ನಲ್ಲೇ ಕೈ ಇಡ್ತಾರೆ ಅನ್ನೋದು ಪ್ರಸಿದ್ಧವಾಗಿರೋ ಉಕ್ತಿ. ಆದ್ರೆ ಕೊನೆ ಪಕ್ಷ ಆ ಋಣವನ್ನ, ಗ್ರಂಥ ಋಣವನ್ನ ಮಾತ್ರ ಅಲ್ದೇನೆ ಇದು ಇಂಥವ್ರಿಂದ, ಇಂಥವ್ರು ಹೀಗೆ ಹೇಳ್ತಾರೆ, ಇಂಥವ್ರ ಪುಸ್ತಕಗಳಿಂದ ಇದನ್ನ ಪಡೆದಿದ್ದೇನೆ ಅನ್ನುವ ಮಟ್ಟಿಗಿನ ಒಂದು ಸೌಜನ್ಯವನ್ನಾದ್ರೂ ಪ್ರದರ್ಶಿಸಬೇಕು. ಇಲ್ಲಿದ್ರೆ ಅವರಿಗೆ ಅದನ್ನ ಹೇಳದ್ನಲ್ಲ, ಮುಂದಿನ ಕರ್ಮವಾಗಿ ಆ ಬುತ್ತಿ ಹಾಗೆ ಉಳ್ಕೊಂಡಿರುತ್ತೆ. ನೀವಿಂಥ ತಪ್ಪು ಮಾಡ್ಬೇಡಿ ಮಕ್ಕಳೇ, ನೆನ್ಪಿಟ್ಕೊಳ್ಳಿ ಇದನ್ನ. ಹಾಗಾಗಿ ಇನ್ನೊಬ್ಬರ ಶ್ರಮಕ್ಕೆ ಬೆಲೆ ಕೊಡುವುದನ್ನ ನೀವು ಮರೆಯಬೇಡಿ. ಒಂದು ವೇಳೆ ಆ ಶ್ರಮವನ್ನ ಉಪಯೋಗಿಸ್ಕೊಳ್ತಿದ್ರು ಕೂಡ ಅದಕ್ಕೆ ತಕ್ಕದಾಗಿರುವಂತಹ ಒಂದು 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 ಹೇಳಿಕೆಯನ್ನು, ಒಂದು ರೆಫರೆನ್ಸ್ ಅನ್ನು, ಒಂದು ಫೂಟ್ ನೋಟ್, ಎಂಡ್ ನೋಟ್ ಅದನ್ನಾದ್ರೂ ಹಾಕಿ. ಕೊನೆ ಪಕ್ಷ ಅವ್ರಿಗೂ ಕೂಡ ಸಂತೋಷ ಇರುತ್ತೆ. ತಾನು ಮಾಡಿರೋ ಕೆಲಸ ಇನ್ನೊಬ್ಬರಿಗೆ ಪ್ರೀತಿಯನ್ನ ಕೊಟ್ಟಿದೆ, ಸಂತೋಷವನ್ನ ಕೊಟ್ಟಿದೆ, ನನ್ನನ್ನ ಪರಾಮರ್ಶಿಸಿದ್ದಾರೆ ಅಂತ. ಈ ಮಟ್ಟಿನ ಕೆಲಸವನ್ನ ಮಾಡ್ಕೋಬೇಡಿ. ಹಾಗಾಗಿ ಈ ಸಂಚಿಕೆಯನ್ನ ನಾನು ಒಂದು ಬೇಸರದಿಂದ, ಹಾಗೇನೆ ನೀವೆಲ್ಲರೂ ಮೆಚ್ಚಿ ಆದರಿಸಿ ನನ್ನನ್ನು ಅಭಿನಂದಿಸಿ ಆಶೀರ್ವಾದಿಸಿದ್ದಕ್ಕೆ ಮತ್ತು ಈ ಸಂಚಿಕೆಗಳ ಪ್ರಯೋಜನವನ್ನ ಪಡ್ಕೊಂಡಿದ್ದಕ್ಕೆ ಧನ್ಯತೆಯ, ಅಭಿಮಾನದ ಒಂದು ನಮನದಿಂದ ನಾನು ಈ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಿದ್ದೇನೆ. ಎಷ್ಟನೇ ಸಂಚಿಕೆ ಹೇಳಿದು? 36. ನಾಟ್ಯಶಾಸ್ತ್ರದಲ್ಲಿ ಎಷ್ಟು ಅಧ್ಯಾಯ ಇದೆ ಹೇಳಿ? 36 ಅಧ್ಯಾಯ ಇದೆ. ಹಾಗೇನೆ ನಾಟ್ಯಶಾಸ್ತ್ರದ ಮಾರ್ಗದ 36 ಅಧ್ಯಾಯದ ಒಂದು ಸ್ಫೂರ್ತಿಯಲ್ಲಿ ಈ ಶಾಸ್ತ್ರದ ಒಂದು ನೃತ್ಯ ಮಾರ್ಗ ಮುಕುರ. ಯಾವ ನೃತ್ಯ? ಭರತನಾಟ್ಯ ಅನ್ನುವಂಥ ನೃತ್ಯ. ಇದು ನಾಟ್ಯ ಅಲ್ಲ, ಯಾಕೆಂದ್ರೆ ರಂಗಭೂಮಿ ಅಲ್ಲ. ಸೊ ಭರತನಾಟ್ಯ ಅನ್ನುವಂಥ ನೃತ್ಯದ ಮಾರ್ಗ ಅಂದ್ರೆ ಹಾದಿಗೆ ಒಂದು ಕನ್ನಡಿ ಹಿಡಿದಿದ್ದೇನೆ, ಮುಕುರ ಅಂತ. ಆ ನಾಟ್ಯಶಾಸ್ತ್ರದ ಮಾರ್ಗ 36 ಅಧ್ಯಾಯದ ಒಂದು ಸ್ಫೂರ್ತಿಯಲ್ಲಿ ನಾನು ಕೂಡ ಈ 36ನೇ ಅಧ್ಯಾಯವನ್ನ ಕೊಂಚ ಸಿಹಿ ಮತ್ತು ಕಹಿಯೊಂದಿಗೆ ಮುಕ್ತಾಯ ಮಾಡ್ತಿದ್ದೇನೆ. ಸರಿ, ಮತ್ತೊಂದು ಸಂಚಿಕೆಯಲ್ಲಿ ಅಂದ್ರೆ ಮತ್ತೊಂದು ಸೀರೀಸ್ ನಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ಹೆಚ್ಚಿನ ಒಂದು ಅಧ್ಯಯನಕ್ಕೆ ನನ್ನ ಹತ್ರ ಸಂಪರ್ಕ ಮಾಡಬಹುದು. ನಮ್ಮ ವೆಬ್ಸೈಟ್ ಅನ್ನ ನೀವು ಗಮನಿಸಬಹುದು. ಹಾಗೆ ನಮ್ಮ ಕೋರ್ಸ್ಗಳಲ್ಲಿ ನೀವು
ದಾಖಲಾಗಿ ನಿಮ್ಮ ಅಧ್ಯಯನದ ಒಂದು ವ್ಯಾಪ್ತಿಯನ್ನ ಹೆಚ್ಚಿಸ್ಕೊಳ್ಬಹುದು. ಪುಸ್ತಕಗಳನ್ನು ಕೂಡ ಖರೀದಿಸಿ ಓದಿ, ಕಾಪಿ ಮಾಡಬೇಡಿ ಆಯ್ತಾ? ಸರಿ, ಸಿಗೋಳ್ವಾ? ನಮಸ್ಕಾರ.